ಹಲೋ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಪೂರ್ಣಪ್ರಜ್ಞಗದಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋನ್ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ. ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅರ್ಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಮ್ಮಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನರಸಿಂಹಚರಣಂ ಶ್ರೀಪಾದರಾಜಂ ಗುರು. ಸಮಸ್ತ ಗುರುಭ್ಯೋ ನಮಃ. ಮೊಟ್ಟ ಮೊದಲಾಗಿ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾರ್ಗಶೀರ್ಷ ಮಾಸದಲ್ಲಿ ಶ್ರೀಗಳವರು ನಮ್ಮಲ್ಲಿ ಆಗಮಿಸಿ ವಿಶೇಷವಾಗಿ ಭಾಗವತ ಕಥೆಯನ್ನು ನಮಗೆ ಹೇಳುವುದು ನಾವು ಮಾಡಿದ ಅಂಥ ಭಾಗ್ಯ. ಚಿತ್ರಾಪುರ ಮಠದ ಮೂಲ ಯತಿಗಳು ವಿಜಯಧ್ವಜ ತೀರ್ಥರು, ಟೀಕಾಕೃತ್ಪಾದರ ಸಮಕಾಲದವರು. ಇಡೀ ಭಾಗವತಕ್ಕೆ ಎಲ್ಲ ಸ್ಕಂದಕ್ಕೂ ಟೀಕೆಯನ್ನು ಬರೆದವರು. ಟೀಕೆಯನ್ನು ಬರೆದ ಒಂದೇ ಯತಿಗಳು ಮಧ್ವ ಸಂಪ್ರದಾಯದಲ್ಲಿ. ಹಾಗಾಗಿ ಚಿತ್ರಾಪುರ ಮಠದ ಯತಿಗಳಿಗೆ ಕೃಷ್ಣನ ಭಗವಂತನ ಒಂದು ಸನ್ನಿಧಾನ ವಿಶೇಷವಾಗಿ ಇರುತ್ತದೆ. ಕಳೆದ 2-3 ದಿವಸಗಳಲ್ಲಿ ಕೂಡ ಸ್ವಾಮಿಗಳು ದಶಮಸ್ಕಂದ ಪ್ರವಚನ ಎಲ್ಲ ತುಂಬ ಅದ್ಭುತವಾಗಿ ವಿಶೇಷ ವಿಷಯಗಳನ್ನೆಲ್ಲ ತಿಳಿಸಿದ್ದಾರೆ. ಇವತ್ತಿಂದ 3 ದಿವಸಗಳು 6:30ಯಿಂದ 7:30 ತನಕ ನಮ್ಮಲ್ಲಿ ಆಗಮಿಸಿ ವಿಶೇಷವಾಗಿ ಚತುರ್ಥ ಸ್ಕಂದದಲ್ಲಿ ಬರುವಂತಹ ಧ್ರುವ ಚರಿತ್ರೆಯನ್ನು, ಮಹಾತ್ಮೆಯನ್ನು ತಿಳಿಸಲಿಕ್ಕಿದ್ದಾರೆ. ಸ್ವಾಮಿಗಳವರಿಗೆ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯೇಹ ನೇತಿ ದುಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷ್ಣುಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವಿಪೇತಃ ಪೂರ್ಣಾನಂದೋऽಪ್ಯಯೋ ಯೋ ಗುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾರ್ಥೇನೆ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಮಾರ್ಗಶಿರ ಮಾಸದ ನಿಯಾಮಕನಾದಂತಹ ಕೇಶವನನ್ನು ಸ್ಮರಿಸಿಕೊಂಡು ಮಾರ್ಗಶಿರ ಮಾಸದಲ್ಲಿ ಭಾಗವತದ ಚಿಂತನೆ ಅತ್ಯಂತ ಭಗವಂತನ ಅನುಗ್ರಹಕ್ಕೆ ಕಾರಣವಾದದ್ದು. ಅದರಲ್ಲೂ ಕೂಡ ಧ್ರುವರಾಯರ
ಚರಿತ್ರೆಯನ್ನು ಭಗವಂತ ಧ್ರುವನಿಗೆ ಮಾಡಿದಂತಹ ಅನುಗ್ರಹವನ್ನು ಧ್ರುವರಾಯನದ್ದೇ ಅವತಾರ ಅಂಥೇಳಿ ಚಿಂತನೆ ಮಾಡುವಂತಹ ಶ್ರೀಪಾದರಾಜರ ಸನ್ನಿಧಾನದಲ್ಲಿ ನಾವು ಅದರ ಚಿಂತನೆಯನ್ನು ನಡೆಸ್ತಾ ಇರುವಂಥದ್ದು ನಮಗೆಲ್ಲ ಗುರುಗಳ ಭಗವಂತನ ಪ್ರಾಣದೇವರ ಅನುಗ್ರಹಕ್ಕೆ ಕಾರಣವಾಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ಚಿಂತನೆಯನ್ನು ಮಾಡ್ತಾ, ಮೊದಲಿಗೆ 4ನೇ ಸ್ಕಂದದಲ್ಲಿ ಅನೇಕ ವಿಚಾರಗಳ ನಂತರ ಈ ವಿಚಾರ ಪ್ರಾರಂಭ. ಧ್ರುವರಾಯರ ಚರಿತ್ರೆ ಪ್ರಾರಂಭವಾಗುವುದಕ್ಕೂ ಮೊದಲು ದಕ್ಷಯಜ್ಞದ ಪ್ರಸ್ತಾವವನ್ನು ಮಾಡಿ ಅದರ ವಿವರಣೆಯನ್ನು ಕೊಡ್ತಾರೆ. ನಂತರ ಚತುರ್ಮುಖ ಬ್ರಹ್ಮನ ಮಕ್ಕಳೆಲ್ಲರೂ ಕೂಡ ಅವ್ರು ಯಾರು ಕೂಡ ತಾವು ಸಂಸಾರವನ್ನು ಅಂತ ಹೇಳಿದರೆ ಸೃಷ್ಟಿಯ ಪ್ರಕ್ರಿಯೆಯನ್ನು ಮುಂದುವರಿಸೋದಕ್ಕೆ ಯಾರೂ ಇಚ್ಛೆ ಪಡುವುದೇ ಇಲ್ಲ. ಅವರೆಲ್ಲರೂ ಕೂಡ ತಪಸ್ಸನ್ನು ಮಾಡ್ತಾ ಕಾಡಿಗೆ ಹೋಗಿ ತಪಸ್ಸನ್ನೇ ಮಾಡಿಬಿಡ್ತಾರೆ, ಭಗವಂತನ ಅನುಗ್ರಹವನ್ನು ಪಡೆದು ಬಿಡ್ತಾರೆ. ಇನ್ನು ತದ್ವಿರುದ್ಧವಾಗಿ ಅಧರ್ಮ ಮೊದಲಾದಂತಹವರು ಅವರ ವಂಶ ಅನ್ನುವಂಥದ್ದು, ಅಧರ್ಮದ ವಂಶ ಅನ್ನುವಂಥದ್ದು, ಅದರ ಅಭಿಮಾನಿ ದೇವತೆಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಅವರ ವಂಶ ಮುಂದುವರಿದ ಬರ್ತದೆ. ಅಂತಹ ಸಮಯದಲ್ಲಿ ಸ್ವಯಂಭುವ ಮನುವಿನ ಮಕ್ಕಳಾಗಿ ಪ್ರಿಯವ್ರತ ಉತ್ತಾನಪಾದ ಅಂತ ಹೇಳಿ ಇಬ್ಬರು ಮಕ್ಕಳು ಹುಡ್ತಾರೆ. ಶತರೂಪಾದೇವಿಯಲ್ಲಿ ಅವರು ಇಬ್ಬರು ಮಕ್ಕಳು ಹುಡ್ತಾರೆ. ಅದರಲ್ಲಿ ಇಬ್ಬರು ಕೂಡ ಪ್ರಿಯವ್ರತ ಉತ್ತಾನಪಾದ ಪ್ರಮುಖೇಶು ಹರಿಸ್ವಯಂ ಆವಿಷ್ಟ ಸರ್ವಭೂಪೇಶು ಋಷಭಾದ್ಯ ಸ್ವಯಂವರಿ. ಈ ದೇವತೆಗಳಲ್ಲಿ ಪೃಥು ಚಕ್ರವರ್ತಿ ಇಂತಹ ರಾಜರಲ್ಲೆಲ್ಲ ಭಗವಂತ ರಾಜರಾಜೇಶ್ವರ ಅನ್ನುವಂತಹ ರೂಪದಿಂದ ತಾನಿದ್ದು ವಿಶೇಷವಾಗಿ ಪ್ರಜೆಗಳ ಪರಿಪಾಲನೆಯಲ್ಲಿ ಅವರಿಗೆ ಸಾಮರ್ಥ್ಯವನ್ನು ಅನುಗ್ರಹವನ್ನು ಮಾಡ್ತಾನೆ. ಹಾಗೆ ವಿಶೇಷವಾಗಿ ಪ್ರಿಯವ್ರತ ಉತ್ತಾನಪಾದ ಮುಂತಾದಂತಹ ರಾಜರು, ಪೃಥು ಚಕ್ರವರ್ತಿ ಕೇಳಿದ್ದೇವೆ, ಅವರೆಲ್ಲ ಭಗವಂತನ ವಿಶೇಷ ಆವೇಶ ಅನ್ನುವಂಥದ್ದು ಇದ್ದು ಭಗವಂತ ಅದಕ್ಕೆ ಅವರು ಭಗವಂತನ ಸನ್ನಿಧಾನಯುಕ್ತರಾದದ್ದರಿಂದ ವಿಶೇಷವಾಗಿ ಅಂತಹ ಮನ್ವಂತರದ ಅಧಿಪತಿಯ ಮಕ್ಕಳಾಗಿ ನಂತರ ಇಡೀ ಸೃಷ್ಟಿ ಪ್ರಕ್ರಿಯೆಯನ್ನು ಮುಂದುವರಿಸುವುದರಲ್ಲಿ ಅವರು ಪ್ರಮುಖರಾಗಿ ಬಿಡ್ತಾರೆ. ಅಂತಹ ವಿಶೇಷ ಅನುಗ್ರಹವನ್ನು ಪಡೆದವರು. ಇವರಿಗೆ ಉತ್ತಾನಪಾದನಿಗೆ ಇಬ್ಬರು ಮಡದಿಯರು, ಸುರುಚಿ ಸುನೀತಿ ಅಂತ ಹೇಳಿ. ಇಬ್ಬರು ಕೂಡ ನಮ್ಮ ಜೀವನದಲ್ಲಿ ನಾವು ಚಿಂತನೆ ಮಾಡಬೇಕಾದವರು. ಇಬ್ಬರು ಕೂಡ ಸುರುಚಿ ನಮಗೆ ಲೋಕದಲ್ಲಿ ಏನೆಲ್ಲ ಇಷ್ಟ ಆಗ್ತದೋ ಅದನ್ನು ಪ್ರತಿಧ್ವನಿಸುವಂಥವಳು. ಸುನೀತಿ ಅವಳು ಒಳ್ಳೆಯ ವಿಚಾರವನ್ನು ಪ್ರತಿಧ್ವನಿಸುವಂಥವಳು. ಅದಕ್ಕೆ ಅವಳು ಒಂದು ಭೂಮಿಕೆ ಆದವಳು. ಆದ್ದರಿಂದ ಆ ಎರಡು ಚಿಂತನೆಯನ್ನು ಮಾಡ್ತಾ ಯಾವ ರೀತಿಯಾಗಿ ಭಗವಂತನ ಅನುಗ್ರಹಕ್ಕೆ ತಾಯಂದಿರು ಕಾರಣರಾದರು ಅಂತ ಕತೆ ನಮಗೆ ಗೊತ್ತುಂಟು. ಸಂಕ್ಷಿಪ್ತವಾಗಿ ಹೇಳಿ ಅದರಲ್ಲಿ ಆಚಾರ್ಯ ಮಧ್ವರು ತಾತ್ಪರ್ಯದಲ್ಲಿ ಏನೆಲ್ಲ ವಿಚಾರಗಳನ್ನು ನಮಗೆ ಕೆಲವು ಸ್ಪಷ್ಟ ವಿಚಾರಗಳನ್ನು ಮಾಡ್ತಾರೆ, ಅದರ ಬಗ್ಗೆ ಹೆಚ್ಚು ನಾವು ಚಿಂತನೆಯನ್ನು ಮಾಡೋಣ. ಒಂದು ದಿವಸ ತಂದೆಯ ಸಿಂಹಾಸನದಲ್ಲಿ ಕುಳಿತಿರಬೇಕಾದ್ರೆ ಮಗನಾದಂತಹ ಧ್ರುವನು ಕೂಡ ತಾನೂ ಕೂಡ ತಂದೆಯ ತೊಡೆಯಲ್ಲಿ ಕೂರಬೇಕು ಅಂತ ಮಕ್ಕಳ ಅಭಿಲಾಷೆಯಂತೆ ಅವನು ಮಗುವೆ ಅಪೇಕ್ಷೆಯನ್ನು ಪಡ್ತಾನೆ. ಸುರುಚಿ ಬೈದು ಬಿಡ್ತಾಳೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದರೆ ಮಾತ್ರ ನೀನು ಅಲ್ಲಿ ಕೂರಬೇಕು, ಇಲ್ಲ ನಿನಗೆ ಕೂರುವ ಅಧಿಕಾರ ಇಲ್ಲ, ನೀನೆಲ್ಲ ಕಸ ನಿನಗೆ ಬೇಕೇ ಬೇಕು, ನಿನಗೆ ಏನು ಉತ್ತಮವಾದಂತಹ ಸಿಂಹಾಸನ ಬೇಕು ಅಂತ ಹೇಳಿದ್ರೆ ನೀನು ತಪಸ್ಸು ಮಾಡಿ ನೀನು ಏನು ದೇಹತ್ಯಾಗವನ್ನು ಮಾಡಿ ಪುನಃ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ಮತ್ತೆ ನೀನು ಆ ಸಿಂಹಾಸನದಲ್ಲಿ ಕೂತ್ಕೋ, ಇಲ್ಲದಿದ್ದರೆ ನಿನಗೆ ಅಂತಹ ಅಧಿಕಾರ ಇಲ್ಲ ಅಂಥೇಳಿ ಮಾತನಾಡಿಬಿಡ್ತಾಳೆ. ಬಹಳ ಕಠಿಣವಾದಂತಹ ಮಾತನಾಡ್ತಾಳೆ ಸುರುಚಿ. ಸಣ್ಣ ಮಗು, 5 ವರ್ಷದ ಬಾಲಕ, ಅಂತಹ ಮಗುವಿಗೆ ಈ ಮಾತನ್ನಾಡಬೇಕಾದ್ರೆ ಈಗಿನ ಕಾಲದ ಮಕ್ಕಳಿಗೆ 5 ವರ್ಷದ ಮಕ್ಕಳಿಗೆ ಈ ರೀತಿಯಾಗಿ ಹೇಳಿದರೆ ಅಷ್ಟು ಅದು ತುಂಬ ಅದನ್ನು ಮನಸ್ಸಿಗೆ ತಗೊಳ್ಳೋದಿಲ್ಲ. ಯಾಕಂದರೆ ಅದ್ರ ಬಗ್ಗೆ ಅಷ್ಟು ಜ್ಞಾನ ಇರುವುದಿಲ್ಲ. ಆ ಮಾತನಾಡುವಾಗ ಬೇಸರ ಆಗ್ತದೆ, ಆದರೂ ಇಷ್ಟು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಧ್ರುವನಿಗೆ ಸಹಿಸುವುದಕ್ಕೆ ಆಗಲಿಲ್ಲ. ತನ್ನ ತಾಯಿಯೇ ಹೇಳಿದ್ದು, ಸವತಿ ಆದರೂ ತಾಯಿಯೇ ಮಾತನ್ನು ತಾಯಿ ಮಕ್ಕಳಿಗೆ ಬೈಯುವುದಿಲ್ವಾ? ಬೈದಾಗ ಮಕ್ಕಳೇನು ಒಂದು ಸ್ವಲ್ಪ ಹೊತ್ತು
ಸಿಟ್ಟು ಮಾಡ್ಕೊಳ್ತಾವೆ, ಮತ್ತು ಸರಿಯಾಗಿರುತ್ತೆ, ಮತ್ತು ಅಮ್ಮನೇ ಬೇಕು. ಹಾಗೆ ಇಲ್ಲಿ ತಾಯಿಯೇ ಬೈದಿದ್ದು, ಆದರೂ ಕೂಡ ಅವರಿಗೆ ಅದನ್ನು ಅರಗಿಸಿಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ತನ್ನ ತಾಯಿ ಹತ್ರ ಬಂದು, ಸುನೀತಿ ಹತ್ರ ಬಂದು ಏನು ಸವತಿ ಹೇಳಿದ ಮಾತನ್ನು, ತನ್ನ ಮಲತಾಯಿ ಹೇಳಿದಂತಹ ಮಾತನ್ನು ಹೇಳ್ತಾನೆ. ಆಗ ಅವಳಾಡುವಂತಹ ಮಾತು ಬಹಳ ಸೊಗಸಾದಂತಹ ಮಾತು. ಇಲ್ಲಿ ಆ ಧ್ರುವನಿಗೆ ಉಪದೇಶವನ್ನು ಮಾಡ್ತಾರೆ ನಾರದರು. ಅಲ್ಲಿ ಒಂದು ಆಚಾರ್ಯರು ತಾತ್ಪರ್ಯದಲ್ಲಿ ಆ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾರೆ. ವಿಕಲ್ಪೆ ವಿದ್ಯಮಾನೇಪಿ ನಖ್ಯ ಸಂತೋಷ ಹೇತವಃ ಪುಂಸೋ ಮೋಹಮೃತೆ ಭಿನ್ನ ಎಲ್ಲೋಕ ನಿಜ ಕರ್ಮಭಿ ಅಂತ ಹೇಳಿ. ಧ್ರುವನಿಗೆ ಒಂದು ಸಣ್ಣ ಮಗು ಈ ರೀತಿಯಾಗಿ ಅವಮಾನ ಆಗಿದೆ. ಅದಕ್ಕೆ ತನ್ನ ತಂದೆ ಮೇಲೂ ಅವನಿಗೆ ಕೋಪ, ಸವತಿಯ ಮೇಲೆ ಏನು ಮಲತಾಯಿಯ ಮೇಲೆ ಸುರುಚಿಯ ಮೇಲೂ ಅವನಿಗೆ ಕೋಪ. ಅವರಿಬ್ಬರನ್ನು ದ್ವೇಷಿಸ್ತಾನೆ. ತಾನು ತಾಯಿಯ ಮಾತನ್ನು ಕೇಳಿಕೊಂಡು ಕಾಡಿಗೆ ಹೊರಟು ಬಿಟ್ಟಿದ್ದಾನೆ. ಅದಕ್ಕೆ ಅಲ್ಲಿ ನಾರದರು ಹೇಳ್ತಾರೆ ಒಂದು ಮಾತನ್ನು, ಅದಕ್ಕೊಂದು ವಿಚಾರವನ್ನು ತಿಳಿಸ್ತಾರೆ. ಒಂದು ಕಾರ್ಯ ಸಾಧು ಆಗಬೇಕು, ಅದು ಯಾವುದೇ ವಿಘ್ನಗಳಿಲ್ಲದೆ ಪರಿಪೂರ್ಣವಾಗಿ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ತಂದೆ ತಾಯಿಯ ಅನುಗ್ರಹ ವಿಶೇಷವಾಗಿ ಬೇಕು. ಇಲ್ಲಿ ಧ್ರುವನಿಗೆ ತಾಯಿಯ ಅನುಗ್ರಹ ಇದೆ, ಸುನೀತಿಯ ಅನುಗ್ರಹ ವಿಶೇಷವಾಗಿದೆ. ಆದರೆ ತಂದೆಯ ಅನುಗ್ರಹ ಉಂಟು ಧ್ರುವನ ಮೇಲೆ. ಅವನಿಗೇನು ಧ್ರುವನ ಮೇಲೆ ಕೋಪ ಇಲ್ಲ, ಆದರೆ ಧ್ರುವನಿಗೆ ತಂದೆ ಮೇಲೆ ಕೋಪ ಇದೆ. ಆದ್ದರಿಂದ ತಂದೆಯನ್ನು ದ್ವೇಷಿಸಿ ಅವನು ಕಾಡಿಗೆ ಹೋಗ್ತಾ ಇದ್ದಾನೆ. ಆದ್ರಿಂದ ಅಲ್ಲಿ ಆ ವಿಚಾರವನ್ನು ಮಾಡುವ, ದ್ವೇಷಿಸಿ ಅವನು ಹೋಗ್ತಾ ಇದ್ದಾನೆ. ಆದ್ದರಿಂದ ಅವನ ಕಾರ್ಯ ಭಗವಂತನ ಕಾಣುವಂಥದ್ದು, ತಪಸ್ಸಿನಿಂದ ಭಗವಂತನ ಒಲಿಸಿಕೊಳ್ಳುವಂಥದ್ದು ಅದು ಸಾಧ್ಯವಾಗುವುದಿಲ್ಲ. ಈ ತಂದೆಯ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ಆಗ್ತದೆ. ಅದಕ್ಕೆ ನಾಸ್ತಿ ಮಾತೃಸಮಂ ದೈವಂ ನಾಸ್ತಿ ಪಿತೃಸಮೋ ಗುರುಹೋ ತೇಷು ಹಿ ತ್ರಿಷು ತುಷ್ಟೇಶು ತಪಸ್ಸು ಸಮಾಪ್ಯತೆ ಅಂತ. ಈ 3 ಜನರು ತುಷ್ಟರಾದರು ಅಂತ ಹೇಳಿದ್ರೆ ಆಗ ಮಾತ್ರ ತಪಸ್ಸು ಅನ್ನೋದು ಸಾಧನೆ ಆಗ್ತದೆ, ಇಲ್ಲ ಅಂತ ಹೇಳಿದ್ರೆ ಆಗುವುದಿಲ್ಲ ಅಂತ. ಅದರಿಂದ ನಾರದರು ಉಪದೇಶವನ್ನು ಮಾಡಿ ಒಂದು ಬಹಳ ನಾವೆಲ್ಲ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ಬದುಕ್ತೇವೆ ಅನ್ನೋದನ್ನು ಉಪದೇಶ ಮಾಡ್ತಾ ಇದ್ದಾರೆ. ವಿಕಲ್ಪೆ ವಿದ್ಯಮಾನೇಪಿ ನಖ್ಯ ಸಂತೋಷ ಹೇತವಃ ಪುಂಸೋ ಮೋಹಮೃತೆ ಭಿನ್ನ ಎಲ್ಲೋಕ ನಿಜ ಕರ್ಮಭಿ. ನಾವು ಒಬ್ಬರನ್ನು ದ್ವೇಷ ಮಾಡ್ತೇವೆ, ಒಬ್ಬರನ್ನು ಇಷ್ಟಪಡ್ತೇವೆ. ಅದು ಏನು, ಅದಕ್ಕೆ ಕಾರಣ ಏನು ಅಂತ. ಆ ವ್ಯಕ್ತಿಯ ಮೇಲೆ ನಮಗೆ ಯಾಕೆ ಆ ಭಾವನೆ ಬರುವುದು? ಈಗ ಒಬ್ಬ ವ್ಯಕ್ತಿಯೇ ಒಂದಷ್ಟು ಸಮಯ ನಾವು ಅವನನ್ನು ದ್ವೇಷಿಸ್ತೇವೆ. ನಮಗೆ ಅವನು ಒಳ್ಳೆಯವನು ಅಂತ, ನಮಗೇನೋ ಉಪಕಾರ ಮಾಡಿದ ಅಂಥವನ್ನು ನಾವು ಮತ್ತೆ ಪ್ರೀತಿಸ್ತೇವೆ. ಅಥವಾ ಒಬ್ಬರನ್ನು ನಾವು ಬಹಳ ಇಷ್ಟಪಟ್ಟಿರ್ತೇವೆ, ಏನೋ ಮಾತುಕತೆಗಳಲ್ಲಿ ವೈರುಧ್ಯ ಬಂತು, ಅವನನ್ನು ದ್ವೇಷ ಮಾಡೋದಕ್ಕೆ ಮಾಡ್ತೇವೆ. ಎಷ್ಟೋ ಅನ್ಯೋನ್ಯವಾಗಿದ್ದವರು ಮತ್ತೆ ಸಂಬಂಧ ಇಲ್ಲದ ಹಾಗೆ ಹಾವು ಮುಂಗುಸಿ ಹಾಗೆ ಹೊಡೆದಾಡೋದು ನಾವು ನೋಡಿದ್ದೇವೆ. ಇದಕ್ಕೆ ಕಾರಣ ಏನು ಅಂತ ನಾರದರು ಹೇಳ್ತಾರೆ. ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿಯನ್ನು ಅವನು ಶತ್ರು ಮಿತ್ರ ಅಂತ ಹೇಳಿ ಪರಿಗಣನೆ ಮಾಡುವಂಥದ್ದು ಕೇವಲ ಮೋಹದಿಂದಲೇ ಹೊರತು ಮತ್ತು ಯಾವ ಕಾರಣವೂ ಇಲ್ಲ ಅದಕ್ಕೆ. ಈಗ ಧ್ರುವನಿಗೂ ಕೂಡ ಸುರುಚಿ, ಅವಳು ಪ್ರಿಯವ್ರತ ಉತ್ತಾನಪಾದನ ಹೆಂಡತಿ, ಅವಳು ಕೂಡ ಜ್ಞಾನಿ, ಭಗವಂತನ ಅನುಗ್ರಹಕ್ಕೆ ಪಾತ್ರಳಾದವಳು. ಆದರೆ ಅವಳು ಹಾಗಿದ್ರೆ ದುಷ್ಟಳ, ಶತ್ರು ಅಂತ ಹೇಳಿ ಧ್ರುವನ ಮೇಲೆ ಆ ಮಾತನಾಡಿದ್ಲು, ಹಾಗಂತೇಳಿ ಸುರುಚಿಯನ್ನು ಕೆಟ್ಟವಳು ಅಂತ ಹೇಳೋಕ್ಕಾಗ್ತದೋ? ಆದ್ದರಿಂದ ಉತ್ತಾನಪಾದ ಅವನು ಕೆಟ್ಟವನು ಅಂತ ಹೇಳೋಕ್ಕಾಗ್ತದೋ? ಅವನು ದುರ್ಜನ ಅಂತ ಹೇಳೋಕ್ಕಾಗ್ತದೋ? ಇವನು ದ್ವೇಷ ಮಾಡ್ತಾ ಇದ್ದಾನಲ್ವಾ, ಅವನು ಶತ್ರು ಅಂತ ಪರಿಗಣನೆ ಮಾಡೋಕ್ಕಾಗ್ತದೋ? ಆಗಲ್ಲ. ಹಾಗಿದ್ರೆ ಏನು, ಯಾಕೆ ನಮಗೆ ಆ ಭಾವನೆ ಬರ್ತದೆ ಒಬ್ಬ ವ್ಯಕ್ತಿ ಮೇಲೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ನಮ್ಮ ನಿಜ ಕರ್ಮಬಿಹಿ, ನಾವು ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಒಂದಷ್ಟು ಕರ್ಮಗಳನ್ನು ಮಾಡಿರ್ತೇವೆ. ಈ ಜನ್ಮದಲ್ಲೋ ಹಿಂದಿನ ಜನ್ಮದಲ್ಲೋ, ಹಿಂದೆ ಎಷ್ಟು ಜನ್ಮವನ್ನು ತಾಳಿದ್ದೇವೋ ನಮಗೆ ಗೊತ್ತಿಲ್ಲ, ಅಷ್ಟು ಜನ್ಮದಲ್ಲಿ ಒಂದಷ್ಟು ಕರ್ಮಗಳನ್ನು ಮಾಡಿದ್ದೇವೆ. ಅದಕ್ಕನುಸಾರಿಯಾಗಿ ಭಗವಂತ ಅವನ ಸಂಕಲ್ಪ ಇರ್ತದೆ. ಒಬ್ಬ ಇವನ ಕರ್ಮಕ್ಕನುಸಾರಿಯಾಗಿ ಇವನಿಗಿಂತವನು ದ್ವೇಷಿ ಆಗಬೇಕು, ಇವನು ಮಿತ್ರನಾಗಬೇಕು ಅಂತ. ಹಾಗೆ ಇಲ್ಲಿ ಧ್ರುವನಿಗೆ ಸುರುಚಿ ಈಗ ದ್ವೇಷಿ ಆದನು, ತಂದೆ ಅವನು ದ್ವೇಷಿ ಆದ. ಯಾಕೆ ಅಂತ ಹೇಳಿದ್ರೆ ಅವನು ತನ್ನ ಕರ್ಮಫಲವನ್ನು ಉಣ್ಬೇಕು. ಅದಕ್ಕೋಸ್ಕರ ಅವಳು ಸುರುಚಿಯನ್ನು ಅವನು ದ್ವೇಷಿಸಿದ, ತನ್ನ ತಂದೆಯನ್ನು ದ್ವೇಷಿಸಿದ. ಆದರೆ ನಿಜವಾಗ್ಲೂ ಅವರು ದ್ವೇಷ ಮಾಡುವಂತಹ ಸ್ವಭಾವ ಉಳ್ಳವರಲ್ಲ, ಅಂದರೆ ಅವರು ಒಳ್ಳೆಯವರೇ. ನಮ್ಮ ಕರ್ಮಕ್ಕನುಸಾರಿಯಾಗಿ
ನಾವು ಒಬ್ಬರನ್ನು ದ್ವೇಷ ಮಾಡ್ತೇವೆ. ಆ ರೀತಿಯಾಗಿ ಭಗವಂತ ಸಂಕಲ್ಪಿಸಿರ್ತಾನೆ. ಅಂಥವ್ರು ನಮಗೆ ನಮ್ಮ ಕರ್ಮಕ್ಕೆ ಯಾರೋ ನಮಗೆ ಉಪಕಾರ ಮಾಡುವವರು ಇರ್ತಾರೆ. ಅಂಥವ್ರನ್ನು ನಾವು ಭಗವಂತನ ಸಂಕಲ್ಪ ಹಾಗೇ ಇರ್ತದೆ, ಅವರನ್ನು ನಾವು ಮಿತ್ರರು ಅಂತ ಹೇಳಿ ಪರಿಗಣನೆ ಮಾಡ್ತೇವೆ. ಈ ರೀತಿಯಾಗಿ ವ್ಯವಸ್ಥೆಗಳಿರ್ತದೆ. ಅದೆಲ್ಲವೂ ಕೂಡ ನಮ್ಮ ಕರ್ಮಕ್ಕನುಸಾರವಾಗಿ ಭಗವಂತನ ಸಂಕಲ್ಪದಂತೆ ಇರುವಂಥದ್ದೇ ಹೊರತು ಮತ್ತೆ ಅವರು ನಿಜವಾಗಿಯೂ ಅವರು ಶತ್ರು ಅಲ್ಲ, ಮಿತ್ರರೂ ಅಲ್ಲ. ಶತ್ರು ಅಲ್ಲ ಅಂತ ಹೇಳಿದರೆ ಒಪ್ಪೋದೇನೋ, ಮಿತ್ರರು ಅಲ್ಲ ಅಂತ ಹೇಳಿದಾಗ ಸ್ವಲ್ಪ ನಮಗೆ ತಲೆಬಿಸಿ ಆಗ್ತದೆ. ಯಾಕಂದರೆ ಶತ್ರು ಅಂತ ನಾವು ಪರಿಗಣನೆ ಮಾಡಬಾರ್ದು, ಅಂತ ಮಿತ್ರರು ಅಂತಲೂ ಪರಿಗಣನೆ ಮಾಡಬಾರ್ದು. ಅದು ಒಳ್ಳೇದಲ್ಲ, ಅದರಿಂದ ಏನು ನಷ್ಟ ಆಗೋದೇನಿಲ್ಲಲ್ಲ ಅಂತ. ಆದರೆ ಮಿತ್ರರೂ ಅಲ್ಲ, ಶತ್ರು ಅಲ್ಲ, ಎರಡೂ ಕೂಡ ನಮ್ಮ ಕರ್ಮಕ್ಕನುಸಾರಿಯಾಗಿ ಭಗವಂತ ನಮ್ಮ ಮುಂದೆ ಅನೇಕ ವ್ಯಕ್ತಿಗಳನ್ನು ನಮಗೆ ಪರಿಚಯಿಸ್ತಾನೆ. ಆ ಕರ್ಮದ ಫಲವನ್ನು ಅವರ ಮುಖಾಂತರ ಕೊಡಬೇಕು ಅಂತ ಅವನು ಸಂಕಲ್ಪಿಸುತ್ತಾನೆ. ಒಬ್ಬರಿಂದ ನಮಗೆ ದುಃಖವೂ ಉಂಟಾಗ್ತದೆ, ಇನ್ನೊಬ್ಬರಿಂದ ನಮಗೆ ಸುಖವೂ ಉಂಟಾಗ್ತದೆ. ಅದಕ್ಕೆ ಮೂಲ ಕಾರಣ ನಮ್ಮ ಕರ್ಮವೇ ಹೊರತು ಆ ವ್ಯಕ್ತಿ ಅಲ್ಲ. ವ್ಯಕ್ತಿಯನ್ನು ನಾವು ದ್ವೇಷಿಸಲೂಬಾರದು, ಅವರನ್ನು ಪ್ರೀತಿಸಲೂಬಾರದು ಅಂತ ಹೇಳಿ ಅಲ್ಲಿ ನಾರದರು ಉಪದೇಶವನ್ನು ಮಾಡಿ, ತಾಯಿಯನ್ನು ಅಂದರೆ ಸುರುಚಿಯನ್ನು ನೀನು ದ್ವೇಷಿಸಬೇಡ, ಯಾಕಂದರೆ ಅವಳ ಅನುಗ್ರಹವೂ ನಿನಗೆ ಬೇಕು, ನಿನ್ನ ಕರ್ಮಕ್ಕನುಸಾರವಾಗಿ ನಿನಗೆ ಫಲ ಸಿಗ್ತದೆ, ಆದ್ದರಿಂದ ಅವಳನ್ನು ದ್ವೇಷಿಸಬೇಡ. ತಂದೆಯಾದಂತಹ ಉತ್ಥಾನಪಾದನನ್ನು ದ್ವೇಷಿಸಬೇಡ, ಅವರಿಬ್ಬರ ಅನುಗ್ರಹವೇ ನಿನಗೆ ಮುಂದಿನ ಸಾಧನೆಗೆ ಅದು ಪೂರಕ ಅಂಥೇಳಿ ಉಪದೇಶವನ್ನು ಮಾಡ್ತಾನೆ. ಹೀಗೆ ಸಣ್ಣ ಮಗುವಿಗೆ ನಾರದರು ತಾರು ತಲೆ ಮೇಲೆ ಕೈ ಇಟ್ಟು ಆ ದ್ವೇಷ ಭಾವನೆಯನ್ನು ಹೋಗಲಾಡಿಸಿ ಆ ಅನುಗ್ರಹವನ್ನು ಮಾಡ್ತಾರೆ. ಮುಂದೆ ತಾನು ಕಾಡಿಗೆ ಹೋಗುವಂಥದ್ದು, ಅಲ್ಲಿ ಅನೇಕ ವಿಘ್ನಗಳು ಬರ್ತದೆ. ಒಂದು ಇಂದ್ರನೇ, ದೇವತೆಗಳೇ ಬೇರೆ ಬೇರೆ ಹುಲಿ ಮುಂತಾದಂತಹ ವೇಷದಲ್ಲಿ ಬಂದು ಧ್ರುವನಿಗೆ ನೀನು ತಪಸ್ಸಿಗೆ ಹೋಗಬೇಡ ಅಂತೆಲ್ಲ ಹೆದರಿಸೋಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅದನ್ನಲ್ಲಿ ಕ್ರಿಯೇಟ್ ಮಾಡ್ತಾರೆ. ಮಾಡಿದಾಗ ಅವನದು ಯಾವುದಕ್ಕೂ ಬಗ್ಗುವುದೇ ಇಲ್ಲ. ನಾನು ತನ್ನ ಅಚಲವಾದಂತಹ ನಿರ್ಧಾರದಿಂದ ಅವನು ತನ್ನ ಸಂಕಲ್ಪವನ್ನು ಪೂರೈಸ್ತಾನೆ. ಅಲ್ಲಿ ಭಾಗವತದಲ್ಲಿ ಒಂದು ಮಾತು, ನಾರದರು ಉಪದೇಶ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಭಗವಂತನನ್ನು ಅವನು ಚಿಂತನೆ ಮಾಡಿದ ಅಂತ, ನಾವು ಯಾವ ರೀತಿ ಭಗವಂತನನ್ನು ನಾವು ಮನಸ್ಸಿನಲ್ಲಿ ಒಂದು ಧ್ಯಾನ ಮಾಡಬೇಕು ಅನ್ನೋದನ್ನು. ಸ್ವಯಮಾನ ಅಭಿಧ್ಯಾಯೇತು ಸಾನುರಾಗಾವಲೋಕನಂ ನಿಯತೇನೈಕಭೂತೇನ ಮನಸ ವರದರ್ಶಭಂ. ವರದರ್ಶಭಂ ವರವನ್ನು ಕೊಡುವುದರಲ್ಲಿ ಶ್ರೇಷ್ಠನಾದಂಥ. ಯಾಕಂತೇಳಿದ್ರೆ ವಿಷ್ಣು ನಾರಾಯಣ ಅವನು ವರ ಕೊಡೋದು ಕಮ್ಮಿ, ಕೊಟ್ಟರೆ ಆ ವರ ಅನ್ನುವಂಥದ್ದು ಯಾವಾಗಲೂ ಅದಕ್ಕೆ ಮತ್ತೆ ಪ್ರತಿವರ ಅನ್ನುವಂಥದ್ದಿಲ್ಲ, ಅದನ್ನು ಯಾರು ತೆಗೆದುಹಾಕುವುದಕ್ಕೆ ಅವಕಾಶವೇ ಇಲ್ಲ. ಚತುರ್ಮುಖ ಬ್ರಹ್ಮ, ರುದ್ರ ಇವರೆಲ್ಲರೂ ವರ ಕೊಟ್ಟೇ ಕೊಡ್ತಾರೆ. ಅವರು ವರವನ್ನು ಬೇಕಾದ್ರೆ ಮೀರಿ ಎಷ್ಟೋ ಜನ ಸಂಹಾರಗಳು ನಡೆದು ಹೋಗಿದೆ, ಎಷ್ಟೋ ಅಸುರರ ಸಂಹಾರ ನಡೆದು ಹೋಗಿದೆ. ಆದ್ದರಿಂದ ಭಗವಂತ ವರವನ್ನು ಕೊಡುವುದಿಲ್ಲ, ಕೊಟ್ಟರೆ ಅದು ಮೋಕ್ಷಕ್ಕೆ ಕಾರಣವಾಗ್ತದೆ. ಅದನ್ನು ವರದರ್ಶನ, ವರ ಕೊಡುವುದರಲ್ಲಿ ಶ್ರೇಷ್ಠನಾದವನು. ಕೊಡುವುದು ಬಹಳ ಕಮ್ಮಿ, ತನ್ನ ಅಂತಹ ಭಕ್ತರಿಗೆ, ಸಾಧನೆ ಮಾಡಿದವರಿಗೆ ಮಾತ್ರ ಕೊಡುವಂಥವನು. ಕೊಟ್ಟರೆ ಅದು ಅವನ ವೈಕುಂಠಕ್ಕೆ, ಅವನ ಮೋಕ್ಷಕ್ಕೆ ಕಾರಣವಾಗ್ತದೆ. ಅಂತಹ ವರದರ್ಶಭಂ ಸಾನುರಾಗಾವಲೋಕನಂ, ಮುಖದಲ್ಲಿ ಮಂದಹಾಸ ಬೀರಿದಂತಹ ರೂಪ ಭಗವಂತ. ಅವನು ನಾವು ಯಾವ ರೀತಿ ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ, ವರದರ್ಶಭಂ ನಮಗೆ ವರ ಕೊಡುವವನು ಅಂಥೇಳಿ ಚಿಂತನೆ ಮಾಡ್ತಾ, ಸಾನುರಾಗಾವಲೋಕನಂ ಅವನ ಮುಖದಲ್ಲಿ ಕಿರುನಗೆ, ಗಂಭೀರವಾದಂತಹ ಮುಖ ಅಲ್ಲ, ಕಿರುನಗೆ, ಸದಾ ಕಾಲದಲ್ಲಿ ಆ ನಸುನಗೆಯನ್ನು ಇಟ್ಟುಕೊಂಡಂತಹ ರೂಪವನ್ನು ಚಿಂತನೆಯನ್ನು ಮಾಡಬೇಕು. ಈ ರೀತಿಯಾಗಿ ನಿಯತೇನ ಏಕಭೂತೇನ, ನಿಯತವಾದ ಏಕಾಗ್ರತೆಯ ಮನಸ್ಸಿನಿಂದ ಈ ರೀತಿಯಾಗಿ ಭಗವಂತ ನಗುತ್ತಾ ಇರುವಂತಹ ಮಂದಹಾಸ ಸ್ಮಿತನಾದಂತಹ, ಮಂದಹಾಸದಿಂದ ಕೂಡಿದಂತಹ ಭಗವಂತನನ್ನು ಅಭಿಧ್ಯಾಯ ಚೆನ್ನಾಗಿ ಧ್ಯಾನ ಮಾಡಬೇಕು. ಆಗ ಅಂತಹ ಈ ರೀತಿಯಾಗಿ ಧ್ರುವ ಧ್ಯಾನ ಮಾಡಿದ ಭಗವಂತ ವಾಸುದೇವ ರೂಪನಾದಂತಹ ಭಗವಂತನನ್ನು ಆರಾಧನೆಯನ್ನು ಮಾಡಿದ. ಈ ರೀತಿಯಾಗಿ ನಾವು ಆರಾಧನೆ ಮಾಡಿದಾಗ ಅವನಿಗೆ ಅಂತಹ ಶ್ರೇಷ್ಠವಾದಂತಹ ವರವನ್ನು ಕೊಟ್ಟ, ಧ್ರುವ ಪದವಿಯನ್ನು ಕೊಟ್ಟ. ನಮಗೂ ಕೂಡ ಅಂತಹ ಧ್ರುವವಾದಂತಹ ಪದವಿಯನ್ನು ನಮಗೆ ಬೇಕಾದಂಥ ಅಪೇಕ್ಷೆ ಪಡಬಾರ್ದು. ಆದರೆ ನಮ್ಮ ಕರ್ಮಕ್ಕನುಸಾರವಾಗಿ ನಾವು ಅಪೇಕ್ಷೆ ಪಟ್ಟೇ ಬಿಡ್ತೇವೆ. ಯಾವಾಗಲೂ ಕೂಡ ನಾವು ಹೇಳೋದು ಮಾತ್ರ, ದೇವರಲ್ಲಿ ನಾವು ಏನು ಕೇಳಬಾರ್ದು ಅಂತ. ಆದರೆ ನಾವು ಕೇಳ್ತೇವೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಮ್ಮ ನಡೆ ಅನ್ನುವಂಥದ್ದು ಇರ್ತದೆ. ಅದರಿಂದ ಧ್ರುವರಾಯನೂ ಕೂಡ ಅವನ ಕರ್ತವ್ಯ ಇತ್ತು. ಇಡೀ ಧ್ರುವಲೋಕವನ್ನು ಆಳುವಂಥದ್ದು ಅವನ ಕರ್ತವ್ಯ. ಅದನ್ನು ಆಳಿಯೇ ಅವನು ಭಗವಂತನ ಅನುಗ್ರಹವನ್ನು ಪಡಿಬೇಕಿತ್ತು. ಅದಕ್ಕೋಸ್ಕರ ಇಷ್ಟೆಲ್ಲ ಪೀಠಿಕೆಯಾಗಿ ನಡೆದು ಹೋಯಿತು ಎಲ್ಲ ವಿಚಾರಗಳು ಕೂಡ. ಹೀಗೆ ಭಗವಂತನನ್ನು ಧ್ಯಾನ ಮಾಡ್ತಾ ತಾನು ಅನುಗ್ರಹವನ್ನು ಪಡೆದ ಅಂಥೇಳಿ ಹೇಳ್ತಾ,
ಅಲ್ಲಿ ಸುದುಷ್ಕರಂ ಕರ್ಮಕೃತ್ವ ಲೋಕಪಾಲೈ ರವಿಪ್ರಭು ಏಷ್ಯತ್ ತಿಚರತೋರಾಜನ್ ಯಶೋ ವಿಫಲಯಂಸ್ತವ ಅಂತ ಹೇಳಿ ಲೋಕಪಾಲೈ ಅಪಿ ಸುದುಷ್ಕರಂ ಕರ್ಮಕೃತ್ವ, ಅವರಿಂದಲೂ ಕೂಡ ಲೋಕಪಾಲರಿಂದಲೂ ಕೂಡ ಮಾಡಲು ಸಾಧ್ಯವಾದಂತಹ ದುಷ್ಕರವಾದಂತಹ ಕರ್ಮವನ್ನು ಧ್ರುವ 5 ವರ್ಷದ ಬಾಲಕ ಮಾಡಿದ. ಅದರಿಂದ ಇದಕ್ಕೇನು ಅರ್ಥ ಏನು? ದೇವತೆಗಳಿಗೂ ಕೂಡ ಅವನು ಮೊದಲಿಗೆ ಒಂದು ವಿಚಾರ ಬಂತು. ದೇವತೆಗಳು ಅವನ ತಪಸ್ಸನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಅದರಲ್ಲಿ ಅವನು ಸಾಧು ಆಗಲಿಲ್ಲ, ಯಶಸ್ಸು ಸಿಗಲಿಲ್ಲ ದೇವತೆಗಳಿಗೆ. ಇಲ್ಲಿ ದೇವತೆಗಳು ಮಾಡಲು ಸಾಧ್ಯವಾದಂತಹ ಕಾರ್ಯವನ್ನು ಧ್ರುವ ಮಾಡಿದ ಅಂತ ಹೇಳುವಾಗ ದೇವತೆಗಳಿಗಿಂತ ಧ್ರುವ ಶ್ರೇಷ್ಠ ಅನ್ನುವಂಥ ಒಂದು ಭಾವನೆ ಬರ್ತದೆ. ಅದಕ್ಕೆ ಆಚಾರ್ಯರು 2 ವಿಚಾರವನ್ನು ನಮಗೆ ತಿಳಿಸ್ತಾ ಅದನ್ನು ವಿವರವಾಗಿ ನಮಗೆ ಸ್ಪಷ್ಟಗೊಳಿಸ್ತಾರೆ. ಒಂದು, ನಾಶಕ್ಯಂ ದೇವತಾನಾಂತು ಯದನ್ನೇ ಶಂಕಿತಂ ಕ್ವಚಿತ್ ಶಕ್ತಾಪಿ ನ ಕುರ್ವಂತಿ ಯದನ್ಯವಿಹಿತಂ ಬುಧಾಹ ಅಂತ. ಈ ಧ್ರುವ ಪದವಿ ಏನಿದೆ ಅದು ಸಿಗಬೇಕಾಗಿದೆ ಅವನಿಗೆ ಮಾತ್ರ. ಇಂದ್ರಾದಿ ದೇವತೆಗಳಿಗೆ ಅದರಲ್ಲಿ ಅಧಿಕಾರ ಇಲ್ಲ. ಅವರಿಗೆ ಸ್ವರ್ಗಾಧಿಪತ್ಯ ಉಂಟು ಇಂದ್ರನಿಗೆ, ಬೇರೆ ದೇವತೆಗಳಿಗೆ ಬೇರೆ ಜವಾಬ್ದಾರಿ ಉಂಟು. ಅದರ ನಿರ್ವಹಣೆ ಮೂಲಕ ಭಗವಂತನ ಅನುಗ್ರಹವನ್ನು ಅವರು ಸಂಪಾದನೆಯನ್ನು ಮಾಡಬೇಕು. ಆದ್ದರಿಂದ ದೇವತಾನಾಂ ಅಶಕ್ಯಂ ನ ಇದು ಅನ್ಯೈಹಿ ಶಕಿತಂ ಕ್ವಚಿತ್, ಬೇರೆಯವರು ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಉಂಟೋ, ಅಂದರೆ ದೇವತೆಗಳಿಂದ ಹೊರತುಪಡಿಸಿ ಬೇರೆಯವರು ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಉಂಟೋ ಅದು ಯಾವುದು ಕೂಡ ದೇವತೆಗಳಿಗೆ ಅಶಕ್ಯ ಅಲ್ಲ. ಮತ್ತು ಶಕ್ತ ಅಪಿ ನ ಕುರ್ವಂತಿ, ಹಾಗಿದ್ರೆ ಯಾಕೆ ಅವರು ಅದನ್ನು ಮಾಡುವುದಿಲ್ಲ? ಹಾಗಿದ್ರೆ ಅವರು ಕೂಡ ತಪಸ್ಸು ಮಾಡಿ ಧ್ರುವಲೋಕವನ್ನು ಪಡಿಬೋದಿತ್ತಲ್ಲ, ಧ್ರುವನೇ ಯಾಕೆ ಪಡೆದ ಅಂತ ಹೇಳಿದರೆ, ಶಕ್ತ ಅಪಿ ನ ಕುರ್ವಂತಿ ಇದು ಅನ್ಯವಿಹಿತಂ ಬುಧಾಹ ಅನ್ಯವಿಹಿತಂ ಯತ್ ತತ್ ಶಕ್ತಾ ಅಪಿ ನ ಕುರ್ವಂತಿ. ದೇವತೆಗಳು ಬೇರೆಯವರಿಗೆ ಏನು ವಿಧಿಸಿದಂತಹ ಕಾರ್ಯವನ್ನು ಅವರು ಶಕ್ತರಾದರೂ ಕೂಡ ಸಮರ್ಥರಾದರೂ ಕೂಡ ಅದನ್ನು ಮಾಡುವುದಿಲ್ಲ. ಅದರಿಂದ ಅವನಿಗೆ ವಿಧಿಸಿದಂತಹ ಕೆಲಸ ಈ ಕೆಲಸ, ಅವನಿಗೆ ಧ್ರುವ ಪದವಿಯನ್ನು ಆಡಿ ಆ ಮೂಲಕ ಅವನು ಭಗವಂತನ ಅನುಗ್ರಹವನ್ನು ಪಡಿಬೇಕಿತ್ತು. ಅದಕ್ಕೋಸ್ಕರ ದೇವತೆಗಳು ಅದರಲ್ಲಿ ಪ್ರಯತ್ನ ಮಾಡಲಿಲ್ಲ ಅಂಥೇಳಿ ಒಂದು ವಿಚಾರವನ್ನು ತಿಳಿಸ್ತಾರೆ. ಇನ್ನೊಂದು, ತಪೋ ವಿಘ್ನವನ್ನು ಮಾಡಿದರು, ಆದರೂ ಕೂಡ ಅದರಲ್ಲಿ ಸಮರ್ಥರಾಗಲಿಲ್ಲ ಅಂತ. ಆಗ ದೇವತೆಗಳ ಅಲ್ಲಿಯೂ ಕೂಡ ಒಂದು ಪ್ರಶ್ನೆ ಬರ್ತದೆ, ಅವರು ಹೇಗೆ ಆ ರೀತಿ ಯಾಕೆ ಮಾಡಿದರು, ಯಾಕೆ ಅವರು ಶಕ್ತರಾಗಲಿಲ್ಲ ಅಂತ. ಅದಕ್ಕೆ ಬ್ರಹ್ಮಾಂಡ ಪುರಾಣದ ಮಾತನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾ, ಯತ್ರ ದೈವೇ ಕೃತೆ ವಿಘ್ನೆ ಖಂಡಿತೋ ನ ಪುಮಾನ್ ಭವೇತ್ ತತ್ರ ತದ್ ಯಶಸೇ ವಿಘ್ನಂ ಕುರ್ಯುರ್ನತು ವಿಘಾತನೆ ಯತ್ರ ಖಂಡಿತತಾ ತತ್ರ ಖಂಡನಾಯೇವ ಕೇವಲಂ ಸತ್ಯಕಾಮಾಯತೋ ದೇವಾಃ ತೇ ಚಿತ್ತಾದ್ಯಭಿಮಾನಿನಃ ಅಥೋ ವಿಮೋಹನಾಯೇವ ಪ್ರಾಪ್ನಿಯುಸ್ತೆ ಪರಾಜಯಂ ತೇಷಾಂ ಅಶಕ್ತಿತೋಕ್ತಿಶ್ಚ ವಿಮೋಹಾಯ ಸುರದ್ವಿಷಾಂ. ಯಾಕೆ ಅವರು ವಿಘ್ನವನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ವಿಘ್ನ ಆಗಲಿಲ್ಲ, ನಿರ್ವಿಘ್ನವಾಗಿ ಅವನ ತಪಸ್ಸು ಮುನ್ನಡೀತು ಅಂತ ಅದಕ್ಕೆ ಹೇಳ್ತಾರೆ. ಎಲ್ಲಾದರೂ ದೇವತೆಗಳು ವಿಘ್ನವನ್ನು ಮಾಡಬೇಕು ಅಂತ ಅವರು ಚಿಂತನೆ ಮಾಡಿದರು ಅಂತ ಹೇಳಿದರೆ, ಅದನ್ನು ಯಾವ ಮನುಷ್ಯನು ಕೂಡ ಅದನ್ನು ಮೀರಿ ಕಾರ್ಯವನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಅವ್ರು ಯಾಕೆ ವಿಘ್ನ ಮಾಡೋಕ್ಕೆ, ಈಗ ಧ್ರುವನಿಗೆ ವಿಘ್ನ ಮಾಡೋಕ್ಕೆ ಹೋದರೂ ಅವರು ಅದರಲ್ಲಿ ಯಶಸ್ಸನ್ನು ಪಡೀಲಿಲ್ಲ, ಹೇಗೆ ನೀವು ಈಗ ಹೇಳ್ತಿದ್ದಾರಲ್ಲ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾರೆ ಅಲ್ಲಿ ಯಾಕೆ ವಿಘ್ನವನ್ನು ಮಾಡಿದರು ಅಂತ ಹೇಳಿದರೆ, ಆ ಯಶಸ್ಸೇ ಧ್ರುವನಿಗೆ ಕೀರ್ತಿಯನ್ನು ತಂದುಕೊಡ್ಬೇಕು. 5 ವರ್ಷದ ಬಾಲಕನಾಗಿ ಅವನು ದೇವತೆಗಳು ವಿಘ್ನವನ್ನು ಮಾಡಿದರೂ ಕೂಡ ಅದನ್ನು ಗೆದ್ದು ತಾನು ಭಗವಂತನ ಅನುಗ್ರಹವನ್ನು ಪಡೆದ ಅಂತ ಹೇಳಿ ಅವನಿಗೆ ಮಹತ್ ಕೀರ್ತಿಯನ್ನು ಕೊಡಬೇಕು. ಅವನಿಗೆ ಆ ಕೀರ್ತಿಯನ್ನು ಕೊಡುವ ಉದ್ದೇಶದಿಂದ ಯಾವಾಗಲೂ ಕೂಡ ಭಗವಂತನೇ ಭಗವದ್ಭಕ್ತರ ಕೀರ್ತಿಗೋಸ್ಕರ ಅವನು ಅನುಗ್ರಹವನ್ನು ಮಾಡ್ತಾನೆ. ಅದರಲ್ಲಿ ದೇವತೆಗಳನ್ನು ಕೇಳಬೇಕು, ಅವರು ಕೂಡ ಆ ಭಗವದ್ಭಕ್ತನ ಕೀರ್ತಿ ಅದು 3 ಜಗದಲ್ಲಿ ಪಸರಿಸಬೇಕು ಅನ್ನುವಂತಹ ಚಿಂತನೆಯಿಂದ ಅವರೆಲ್ಲರೂ ಕೂಡ ವಿಘ್ನವನ್ನು ಮಾಡುವುದಕ್ಕೆ ಸಂಕಲ್ಪ ಮಾಡಿದರು. ಆದರೆ ನಿಜವಾಗ್ಲೂ ಕೂಡ ಅವನ ತಪಸ್ಸನ್ನು ನಿಲ್ಲಿಸಬೇಕು ಅಂತ ಅವರು ಚಿಂತನೆ ಮಾಡಿದರೆ ನಿಲ್ಲಿಸ್ಬೋದಿತ್ತು. ಆದರೆ ಅವ್ರು ಮಾಡಿದಾಗಲ್ಲ, ಅವನಿಗೆ ಕೀರ್ತಿ ಬರಲಿ, ನಾವು ಹೀಗೆ ಪ್ರಯತ್ನ ಮಾಡಿದರೂ ಅದಾಗಲಿಲ್ಲ, ಅದನ್ನು ಸಾಧಿಸಿ ಗೆದ್ದ ಅಂತ ಹೇಳಿ ಅವನಿಗೆ ಕೀರ್ತಿ ಬರಲಿ ಅಂತ ಹೇಳಿ ತಿಳಿಸೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದರು ಅಂಥೇಳಿ ತಿಳಿಸ್ತಾ, ಯಾಕೆ ಅಂತ ಹೇಳಿದ್ರೆ ದೇವತೆಗಳಿಗೆ ಸತ್ಯಕಾಮ ಅಂತ ಹೆಸರು. ಹೇಗೆ ಭಗವಂತನಿಗೆ ಸತ್ಯ ಸಂಕಲ್ಪ ಅಂತ ಹೆಸರು, ದೇವತೆಗಳಿಗೆ ಸತ್ಯಕಾಮ ಅಂತ ಹೆಸರು. ಅಂದ್ರೇನು, ಅವ್ರು ಏನನ್ನೆಲ್ಲ ಇಚ್ಛೆ ಪಡ್ತಾರೋ ಅದು ಸತ್ಯವಾಗಿಯೇ ಬಿಡ್ತದೆ.
ಅಂದರೆ ಅದು ನಡೆದೇ ಇರ್ತದೆ. ಎಲ್ಲಿಯೂ ಕೂಡ ನಡೆದಿದ್ದಿಲ್ಲ ಅಂತಿಲ್ಲ ದೇವತೆಗಳು ಚಿಂತನೆ ಮಾಡಿದ್ದು. ನಡೆದಿಲ್ಲ ಅಂತ ಹೇಳಿದರೆ ನಡೀದೇ ಇರುವುದುಂಟು. ಯಾವಾಗ ಅಂತ ಹೇಳಿದರೆ ಅವರಿಗಿಂತ ಎತ್ತರದ ದೇವತೆಗಳೇನಾದರೂ ಅದಕ್ಕೆ ವಿಘ್ನವನ್ನು ಮಾಡಿದರೆ, ಅವರ ಏನು ಸಂಕಲ್ಪಕ್ಕೆ ವಿರುದ್ಧವಾದಂತಹ ಸಂಕಲ್ಪವನ್ನು ಮಾಡಿದರೆ ಆಗ ನಡೆಯದೇ ಇರುವಂತಹ ವ್ಯವಸ್ಥೆ ಉಂಟು. ರುದ್ರ, ಬ್ರಹ್ಮ ಇವರೆಲ್ಲ ಸತ್ಯ ಸಂಕಲ್ಪರಲ್ವಾ, ಸತ್ಯಕಾಮರು. ಅವರು ವರವನ್ನು ಕೊಟ್ಟಿದ್ದಾರೆ, ಅದು ನಡೀಲೇಬೇಕಲ್ಲ. ಅದು ನಡೀದೇ ಇರುವುದುಂಟು. ಯಾವಾಗ ನಾರಾಯಣ ಅವರನ್ನೆಲ್ಲ ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿದ ಮೇಲೆ ವರ ಸುಳ್ಳಾಗಿಬಿಡ್ತು. ಅವರಿಗೆಲ್ಲ ಅವಧ್ಯತ್ವ ವರ, ಎಲ್ಲ ದೈತ್ಯರಿಗೂ ಅವಧ್ಯತ್ವ ವರ ಉಂಟು. ಆದರೂ ಕೂಡ ಅವರೆಲ್ಲರೂ ಕೂಡ ಸತ್ತೋಗಿದ್ದಾರೆ. ಸತ್ಯಕಾಮರು ಹೇಗೆ ಅಂತ ಕೇಳಿದರೆ ಅಲ್ಲಿ ನಾರಾಯಣ ಮಾಡಿದ್ದು. ನಾರಾಯಣ ಅಂತಲ್ಲ, ಕೆಳಗಿನ ತಾರತಮ್ಯ ಪ್ರಕಾರವಾಗಿ ಅವರಿಗಿಂತ ಎತ್ತರದ ದೇವತೆಗಳು ಆ ಸಂಕಲ್ಪಕ್ಕೆ ವಿರುದ್ಧವಾಗಿ ಅವರು ಏನಾದರೂ ಮಾಡಲು ಬಯಸಿದ್ರು ಅಂತ ಹೇಳಿದರೆ ಅಲ್ಲಿ ಮಾತ್ರ ಅದು ವ್ಯತ್ಯಾಸ ಆಗ್ತದೆ ಹೊರತು ನಮಗಿಂತ ಕೆಳಗಿನವರು ಯಾರಾದರೂ ಕೂಡ ಅಂತಹ ಚಿಂತನೆಯನ್ನು ಮಾಡಿದರೆ ಅದು ಸಾಧ್ಯವಾಗುವುದಿಲ್ಲ. ಅದರಿಂದ ಧ್ರುವ ದೇವತೆಗಳಿಗಿಂತ ಚಿಕ್ಕವ, ಇನ್ನು ಲೋಕಪಾಲ ದೇವತೆಗಳಿಗಿಂತ ಚಿಕ್ಕವನು. ಅವನ ಸಂಕಲ್ಪವನ್ನು ಅದನ್ನು ಏನು ಬೇಕಾದರೂ ಮಾಡುವ ತಾಕತ್ತು ದೇವತೆಗಳಿಗಿತ್ತು. ಆದರೂ ಕೂಡ ಆ ರೀತಿಯಾಗಿ ಅವನ ಕೀರ್ತಿಯನ್ನು 3 ಜಗದಲ್ಲಿ ಪಸರಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ರೀತಿಯಾಗಿ ಮಾಡಿದರು ಅಂತ ನಮಗೆ ತಿಳಿಸ್ತಾ, ಮತ್ತೆ ಹಾಗಿದರೆ ಇಷ್ಟೆಲ್ಲ ಒಂದು ಅವನ ಕೀರ್ತಿ ಎಲ್ಲ ಕಡೆ ಪಸರಿಸಬೇಕಂತ ದೇವತೆಗಳೇ ಏನಾದರೂ ಮಾಡಿ ಸಹಕಾರ ಮಾಡದಿದ್ರು ಬೇಡ, ವಿರೋಧ ಮಾಡದಿದ್ರು ಬೇಡ, ಏನಾದರೂ ಭಗವಂತನ ಅವರಿಗೆ ಬೇಕಾಗುವಂಥ ಬೇರೆ ರೀತಿಯಲ್ಲಿ ಅವನ ಕೀರ್ತಿಯನ್ನು ಎಲ್ಲ ಕಡೆ ಹಬ್ಬೋದಿತ್ತಲ್ಲ, ಅವರೇ ಬಂದು ಸ್ತುತಿ ಮಾಡೋದು ಏನಾದ್ರು ಮಾಡ್ಬೋದಿತ್ತಲ್ಲ ಅಂತ ಹೇಳಿದ್ರೆ ಅದಕ್ಕೆ ತೇಷಾಂ ಅಶಕ್ತಿತಃ ಉಕ್ತಿಶ್ಚ ವಿಮೋಹಾಯ ಸುರದ್ವಿಷಾಂ. ದೇವತೆಗಳನ್ನು ದ್ವೇಷ ಮಾಡುವಂತಹ ಏನು ಅಸುರರಿದ್ದಾರೆ ಅವರ ವಿಮೋಹಾಯ, ಅವರು ಮೋಹಕ್ಕೊಳಗಾಗಬೇಕು. ದೇವತೆಗಳಿಗೆ ಧ್ರುವನ 5 ವರ್ಷದ ಬಾಲಕ, ಅವನ ತಪಸ್ಸನ್ನೇ ಅವರಿಗೆ ನಿಲ್ಲಿಸೋಕ್ಕಾಗಲಿಲ್ಲ ಅಂತ ಹೇಳಿ ಅಸುರರಿಗೆ ಮೋಹ ಉಂಟಾಗಬೇಕು. ಈಗ ಹಾಗೆ ಆಗಿದ್ದು. ನಾವು ಎಲ್ಲಾದರೂ ಆಚಾರ್ಯ ಮಧ್ವರು ನಮಗೆ ಹೇಳಲಿಲ್ಲ ಅಂತ ನಾವು ಹಾಗೆ ಹೇಳ್ತಿದ್ವಿ. ಲೋಕಪಾಲರಿಗಿಂತ ಶ್ರೇಷ್ಠವಾದಂತಹ ಸಾಧನೆ ಮಾಡಿದ್ದಾನೆ ಧ್ರುವ. ದೇವತೆಗಳು ತಪಸ್ಸನ್ನು ನಿಲ್ಲಿಸೋದಕ್ಕೆ ಬಂದರೂ ಕೂಡ ಅವ್ರ ಕೈಲಿ ಸಾಧ್ಯ ಇಲ್ಲ ಅಂತ ನಾವು ಹೇಳ್ತಿದ್ವಿ. ಆಚಾರ್ಯ ಮಧ್ವರು ಹೇಳಿದ್ರಿಂದ ನಮಗೆ ಗೊತ್ತಾಯಿತು. ಆದ್ದರಿಂದ ಯಾರು ಅಸುರರಿರ್ತಾರೆ, ಆಚಾರ್ಯ ಮಧ್ವರ ತತ್ವವನ್ನು ಯಾರು ತಿಳಿದಿರುವುದಿಲ್ಲ ಅವರಿಗೆ ಗೊತ್ತಾಗಲ್ಲ. ಅವ್ರು ಹಾಗೆ ಹೇಳ್ತಾರೆ, ಅವರು ಮೋಹಕ್ಕೊಳಗಾಗ್ತಾರೆ. ಮೋಹಕ್ಕೊಳಗಾಗಿ ದೇವತೆಗಳನ್ನು ದ್ವೇಷ ಮಾಡ್ತಾರೆ. ಯಾವಾಗಲೂ ನಮಗಿಂತ ಬಲಿಷ್ಠರು ಅಂತ ನಮಗೆ ಗ್ಯಾರಂಟಿ ಇತ್ತು ಅಂತ ಹೇಳಿದ್ರೆ ನಾವು ಅವರ ಸುದ್ದಿಗೆ ಹೋಗುವುದಿಲ್ಲ, ದೂರದಲ್ಲಿದ್ದು ಬಿಡ್ತೇವೆ. ಎಲ್ಲಾದರೂ ಸ್ವಲ್ಪ ಡೌಟ್ ಇತ್ತು ಅಥವಾ ನಮಗಿಂತ ಅವರು ಶಕ್ತಿಯಲ್ಲಿ ಕಮ್ಮಿ ಇದ್ದಾರೆ ಅಂತೇಳಿ ಗ್ಯಾರಂಟಿ ಇತ್ತು ಅಂತ ಹೇಳಿದ್ರೆ ಅವ್ರ ಹತ್ರ ನಾವು ಗಲಾಟೆ ಮಾಡೋಕ್ಕೆ ಹೋಗ್ತೇವೆ. ಯಾವಾಗಲೂ ಹಾಗೆ ಮಹಾತ್ಮರ ಹತ್ರ ಗಲಾಟೆ ಮಾಡೋದಕ್ಕೆ ಹೋಗೋದಿಲ್ಲ ಯಾರು. ಹಾಗೆ ದೇವತೆಗಳಿಗೆ ಅವ್ರಿಗೆ ಶಕ್ತಿ ಇಲ್ಲ. 5 ವರ್ಷದ ಬಾಲಕನನ್ನು ಅವರಿಗೆ ಏನು ಮಾಡೋಕ್ಕಾಗಲಿಲ್ಲ, ನಮಗೇನು ಮಾಡೋಕ್ಕೆ ಸಾಧ್ಯ ಅಂತೇಳಿ ಆ ದೇವತೆಗಳನ್ನು ವಿರೋಧ ಮಾಡ್ತಾರೆ. ದೇವತೆಗಳ ಒಡೆಯನಾದಂತಹ ಹರಿಯನ್ನು ವಿರೋಧ ಮಾಡ್ತಾರೆ. ಕೃಷ್ಣನನ್ನು ವಿರೋಧ ಮಾಡೋದು ಹಾಗೆ ಅವನು ನೋಡುವಾಗ ಅವನು ಸಾಮಾನ್ಯ ಮನುಷ್ಯನಂತಲೇ ತೋರಿಕೊಳ್ತಾ ಇದ್ದಾನೆ ಕೃಷ್ಣ ಅವತಾರ ಕಾಲದಲ್ಲಿ. ಅವರಿಗೆ ಗೊತ್ತಿಲ್ಲ ಮರ್ತ್ಯಾವತಾರಸ್ಯ ಮರ್ತ್ಯ ಶಿಕ್ಷಣಂ ಅಂತ ಗೊತ್ತಿಲ್ಲ. ಆದರೆ ನೋಡುವಾಗ ಅವನು ಕೂಡ ನಮ್ಮಂತೆ ಮನುಷ್ಯ, ಅವನು ಕೂಡ ಸ್ತ್ರೀಲೋಲ. ಏನು ಕೃಷ್ಣನ ಬಗ್ಗೆ ಎಷ್ಟು ಹೇಳಬೇಕು, ಎಷ್ಟು ಹೇಳ್ತಾರೆ ಅದೆಲ್ಲವನ್ನು ಹೇಳ್ತಾರೆ. ನಾವು ಅದನ್ನು ತತ್ವವನ್ನು ತಿಳಿದೇ ಇದ್ದಾಗ ನಾವು ಕೂಡ ಹಾಗೆ ಭ್ರಮಿಸಿ ಬಿಡ್ತೇವೆ. ಆದ್ದರಿಂದ ನಾವು ಕೂಡ ಹಾಗಿದ್ರೆ ದೇವರ ಕೈಲೇ ಆಗಲ್ಲ, ಇನ್ನು ನಮಗೆ ಯಾಕೆ, ದೇವರೇ ಕಷ್ಟಪಟ್ಟಿದ್ದಾನೆ, ರಾಮನೇ ಕಾಡಿಗೆ ಹೋಗಿದ್ದಾನೆ, ಇನ್ನು ನಾವು ಕಾಡಿಗೆ ಹೋದ್ರೆ ಏನು ಅಥವಾ ಕಷ್ಟಪಟ್ಟರೆ ಏನು ಅಂತ ಹೇಳಿ ನಾವು ಅಂದ್ಕೊಂಡು ಬಿಡ್ತೇವೆ. ಆದರೆ ಅದರ ಉದ್ದೇಶ ಒಂದು, ಯಾರಿಗೆ ಯೋಗ್ಯತೆ ಇರುವುದಿಲ್ಲ ಅವರದನ್ನು ಅನ್ಯಥಾ ಚಿಂತಿಸಿ ತಮೋ ಯೋಗ್ಯವಾದಂತಹ ಕಾರ್ಯವನ್ನು ಮಾಡ್ತಾ ಅವರ ಸಾಧನೆಯನ್ನು ಮಾಡ್ತಾರೆ. ಅದು ಸಾಧನೆ, ಅದು ಕೂಡ ಮೋಕ್ಷವೇ. ಅದನ್ನು ಅವರ ಸಾಧನೆಯನ್ನು ಮಾಡ್ತಾರೆ. ತಿಳಿದವರು ಭಗವಂತನ ಕ್ರಿಯೆಯನ್ನು ನೋಡಿ, ರಾಮ ಕಾಡಿಗೆ ಹೋಗಿದ್ದನ್ನು ನೋಡಿ ಅಲ್ಲಿದ್ದವರು ಎಲ್ಲರಿಗೂ ಸಂತೋಷ ಆಯಿತು. ಅಂತಹ ಮೂಲೋಕದ ಒಡೆಯ, ಇಡೀ ಬ್ರಹ್ಮಾಂಡದ ಒಡೆಯ ಕಾಡಿಗೆ ಬಂದು ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ಆ ಋಷಿ ಮುನಿಗಳ ಆಶ್ರಮಕ್ಕೆ ಬಂದು ಆ ಕಾಡಿನಲ್ಲಿ ವಾಸ ಮಾಡ್ತಾ ಅವನು ನಮ್ಮನ್ನು ಅನುಗ್ರಹಿಸ್ತಿದ್ದಾನೆ ಅಂತ ಆ ಭಗವಂತನ ಮಹಿಮೆಯನ್ನು ತಿಳಿತಾ ಅವರಿಗೆ ಅನುಗ್ರಹವನ್ನು ಮಾಡ್ತಿದ್ದಾನೆ ಅಂತ ಹೇಳಿ ಖುಷಿ ಪಡ್ತಾರೆ, ಸಂತೋಷವನ್ನು ಪಡ್ತಾರೆ. ಆದ್ದರಿಂದ ಈ ರೀತಿಯಾಗಿ ಆ ದೇವತೆಗಳು ಕೂಡ ಧ್ರುವನ ಮೇಲೆ ವಿಶೇಷವಾದಂತಹ ಅನುಗ್ರಹವನ್ನು ತೋರಿದರು. ಆ ಮೂಲಕ ಅವನು ಸಾಧನೆಗೆ ಕಾರಣನಾದ. ಅನ್ಯಥಾ ನಾವು ಚಿಂತನೆಯನ್ನು ಮಾಡಬಾರದು ಅಂಥೇಳಿ ಆಚಾರ್ಯ ನಮಗೆ ತಿಳಿಸ್ತಾ,
ಇನ್ನು ಧ್ರುವರಾಯ ತಪಸ್ಸು ಮಾಡಿದ್ದನ್ನು ನಾವು ಕೇಳಿದ್ದೇವೆ. ಬಹಳ ಘೋರವಾದಂತಹ ತಪಸ್ಸನ್ನು ಮಾಡಿದ. 5 ತಿಂಗಳಲ್ಲಿ ಬಹಳ ಕಠಿಣವಾದಂತಹ ತಪಸ್ಸನ್ನು ಮಾಡಿದ. ಅವನ ತಪಸ್ಸಿಗೆ 3 ಲೋಕವೂ ಕೂಡ ತಸ್ಮಿನ್ ಅಭಿಧ್ಯಾಯತೆ ವಿಶ್ವಮಾತ್ಮನೋ ದ್ವಾರಂ ನಿರುದ್ಧ್ಯಾಸು ಮನನ್ಯಯಾಧಿಯ ಲೋಕ ನಿರುಚ್ಛ್ವಾಸ ನಿಪೀಡಿತಾಭೃಶಂ ಸಲೋಕಪಾಲ ಶರಣಂ ಯಯುರ್ಹರಿಂ. ಎಲ್ಲ ಲೋಕಪಾಲ ದೇವತೆಗಳು, ಅದೇ ವಿಚಾರವೇ ಮತ್ತೆ ಬರ್ತಾ ಉಂಟು. ಎಲ್ಲ ದೇವತೆಗಳು ಕೂಡ ಆ ನಾರಾಯಣನನ್ನು ಹೋಗಿ ಶರಣು ಹೊಂದಿದ್ರು. ಯಾಕೆ ಅಂತ ಹೇಳಿದರೆ, ಲೋಕಾಹ ನಿರುಚ್ಛ್ವಾಸ ನಿಪೀಡಿತಾಹ, ಹೇಗೆ ಭೃಶಂ, ಚೆನ್ನಾಗಿ ಅಲ್ಲಿ ಉಸಿರಾಡಕ್ಕೆ ಆಗಲಿಲ್ಲ. ಲೋಕದಲ್ಲಿರುವ ಲೋಕಪಾಲಕರು, ಲೋಕದಲ್ಲಿರುವಂತಹ ಜನರು ಯಾರಿಗೂ ಕೂಡ ಧ್ರುವನ ತಪಸ್ಸಿನಿಂದ ಉಸಿರಾಡುವುದಕ್ಕೆ ಆಗಲಿಲ್ಲ. ಹಿಂದೆ ಅಸುರರು ಅಂತಹ ತಪಸ್ಸು ಮಾಡಿ ಅಂತಹ ಸಮಸ್ಯೆ ಆದಾಗ ಹೋಗಿ ವರ ಕೊಟ್ಟಿದ್ದು ನೋಡಿದ್ವಿ ಹಿರಣ್ಯಕಶಿಪು. ಅವನ ತಪಸ್ಸು ಅಷ್ಟು ಉಗ್ರವಾಗಿತ್ತು. ಹಾಗೆ ಉಗ್ರವಾದಂತಹ ತಪಸ್ಸು ಮಾಡಿದಂಥ ಅನೇಕ ಮಂದಿ ಇದ್ದಾರೆ. ಇಲ್ಲಿಯೂ ಕೂಡ ಧ್ರುವನು ಕೂಡ ಅವನು ಬಾಲಕನಾದರೂ ಕೂಡ ಅಂತಹ ಘೋರವಾದಂತಹ ತಪಸ್ಸು ಮಾಡಿದ್ದಾನೆ. ಅದರಿಂದ ತನ್ನ ಹೃದಯ ಕಮಲದಲ್ಲಿ ವಿಶ್ವನಾಮಕನಾದಂತಹ ಸಕಲ ಹೃದಯದ ಅಂತರ್ಯಾಮಿಯಾದಂತಹ ನಾರಾಯಣನನ್ನು ಧ್ಯಾನ ಮಾಡ್ತಾ ಇರಬೇಕಾದ್ರೆ ಲೋಕಪಾಲಾಹ ಎಲ್ಲರೂ ಕೂಡ ನಿರುಚ್ಛ್ವಾಸ ಪೀಡಿತರಾಗಿ ಅವರು ಹೋಗಿ ಆ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿದರು. ಇಲ್ಲಿಯೂ ಅದೇ ಸಮಸ್ಯೆ. ದೇವತೆಗಳು ಕೂಡ ಅವರಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿದರು ಅಂತ ಹೇಳಿದಾಗ ಇಲ್ಲಿಯೂ ಕೂಡ ಅದೇ ಪ್ರಶ್ನೆ ಬರ್ತದೆ. ಅವರಿಗೆ ಹೇಗೆ ನಿರುಚ್ಛ್ವಾಸ ಪೀಡಿತರು, ಅಂದರೆ ಉಸಿರಾಡೋದಕ್ಕೆ ಆಗದಿರೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಬರ್ತದೆ. ಅದಕ್ಕೆ ಅಲ್ಲಿಯೂ ಕೂಡ ಆಚಾರ್ಯರು ಅದಕ್ಕೆ ತಾತ್ಪರ್ಯದಲ್ಲಿ ಅದಕ್ಕೆ ವಿಶೇಷವಾಗಿ ಅರ್ಥವನ್ನು ಹೇಳ್ತಾರೆ ನಮಗೆ. ವಿಶ್ವಂ ಭಗವಂತಂ, ವಿಶ್ವ ಅಂತ ಹೇಳಿದ್ರೆ ಭಗವಂತ, ಅರ್ಥವನ್ನು ಹೇಳಿದ್ದೀವಿ ನಿಮಗೆ. ಆತ್ಮನಃ ದ್ವಾರಂ ಸರ್ವಜೀವೋತ್ಪತ್ಯಾದಿ ದ್ವಾರಂ. ಇನ್ನು ಆತ್ಮನಃ ದ್ವಾರಂ ಅಂತ ಹೇಳಿ ಅರ್ಥ ಉಂಟಲ್ಲಿ. ಅದರ ಅರ್ಥ ಇಡೀ ಜಗತ್ತಿಗೆ ಸೃಷ್ಟಿಕರ್ತನಾದಂತಹ ವಾಸುದೇವನನ್ನು ಅವನು ಧ್ಯಾನ ಮಾಡ್ತಾ ಇದ್ದ ಅಂತ ಹೇಳಿ. ಅಲ್ಲಿ ಲೋಕಾನಾಮೇವ ನಿರುಚ್ಛ್ವಾಸ ಲೋಕಪಾಲಾಹ ತದರ್ಥಮೇವ ಶರಣಮೇಯು. ಅಲ್ಲಿ ಯಾರಿಗೆ ನಿರುಚ್ಛ್ವಾಸ ಆಗಿತ್ತು, ಅಂದರೆ ಉಸಿರಾಡೋಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ಲೋಕದಲ್ಲಿರುವಂಥ ಜನರಿಗೆ ಮಾತ್ರ, ದೇವತೆಗಳಿಗೇನಲ್ಲ. ದೇವತೆಗಳು ಅವರು ಚೆನ್ನಾಗೇ ಉಸಿರಾಡ್ತಿದ್ರು. ಆದರೆ ಅವರೆಲ್ಲ ಅವರಿಗೋಸ್ಕರ ಅವರು ಹೋಗಿ ಪ್ರಾರ್ಥನೆಯನ್ನು ಮಾಡಿದರು ಅಂಥೇಳಿ ಆಚಾರ್ಯರು ತಮ್ಮ ಮಾತನ್ನು ಹೇಳಿದರು. ಅದಕ್ಕೆ ತತ್ವನಿರ್ಣಯದ ಮಾತನ್ನು ತಿಳಿಸ್ತಾ ಧ್ಯಾತ ಧ್ರುವಸ್ಯ ಕೀರ್ತಿಯರ್ಥಂ ಹರಿಣಾಸ ದೇವತಾ ಲೋಕೋಚ್ಛ್ವಾಸಂ ನಿರುದ್ಧ್ಯಾಥ ಶ್ವಾಸಾರ್ಥಂ ಚ ಹರಿಣ್ಯಯೋ. ಒಂದು ಧ್ರುವರಾಯನ ಕೀರ್ತಿಯನ್ನು ಹರಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ, ಮತ್ತು ಲೋಕದಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ಆ ಒಂದು ಉಸಿರಾಡೋದಕ್ಕೆ ಕಷ್ಟ ಆಗ್ತುಂಟು ಅಂತಹ ಘೋರವಾದ ತಪಸ್ಸು. ಅದಕ್ಕೋಸ್ಕರ ಹೋಗಿ ಶರಣವನ್ನು ಹೊಂದಿದ್ರು ಅಂತ ಹೇಳಿ ತಿಳಿಸ್ತಾ, ಮತ್ತು ಅನ್ಯ ಪ್ರವೃತ್ತಯಸ್ತೇಭ್ಯೋ ನ ತೇಷಾಂ ಮನ್ಯತ ಕ್ವಚಿತು ಸೋತ್ತಮೇಭ್ಯಸ್ತು ದೇವೇಭ್ಯ ತೇಷಾಂ ಸಿತ್ ಸ್ವಪ್ರವೃತ್ತಯ ಅಂತೇಳಿ ಉತ್ತಮ ದೇವತೆಗಳಾದಾಗ ಮಾತ್ರ ಇಂತಹ ದುಃಖವನ್ನು ದೇವತೆಗಳು ಅನುಭವಿಸ್ಬೋದು. ಅಂದರೆ ನಿರುಚ್ಛ್ವಾಸ ಇಂಥದ್ದೆಲ್ಲ ಅವರಿಗಿಂತ ಉತ್ತಮರು ಯಾರಾದರೂ ಅಂತಹ ಕ್ರಿಯೆಗಳನ್ನು ಮಾಡಿದಾಗ ಅವರಿಗೆ ಅಂತಹ ಅವಸ್ಥೆಗಳನ್ನು ಹೇಳ್ಬೋದೇ ಹೊರತು ಕೆಳಗಿದ್ದವರು ಮಾಡೋಕ್ಕೆ ಆ ರೀತಿಯಾಗಿ ಅವರು ತಪಸ್ಸು ಮಾಡ್ತಿದ್ದಾರೆ ಎನ್ನುವಾಗ ಈ ದೇವತೆಗಳಿಗೂ ಲೋಕಪಾಲರಿಗೂ ಕೂಡ ಉಸಿರಾಡುವುದಕ್ಕೆ ಆಗಲಿಲ್ಲ ಅಂಥೇಳಿ ಅರ್ಥವನ್ನು ಮಾಡಬಾರ್ದು. ಆದ್ದರಿಂದ ಇಲ್ಲಿ ಅರ್ಥವನ್ನು ಮಾಡಬೇಕಾದ್ರೆ ಸಹ ಲೋಕಪಾಲಾಹ ಅಂತ ಹೇಳಿ ಅರ್ಥ ಹೇಳಬಾರ್ದು, ಲೋಕಾಹ ಅಂತ ಹೇಳಿ ಇಟ್ಕೊಂಡು ಲೋಕರಿಗೆ ಮಾತ್ರ ಅನ್ವಯ ಮಾಡಬೇಕು. ಲೋಕಕ್ಕೋಸ್ಕರ ಸ ಲೋಕಪಾಲಾಹ ಎಲ್ಲ ದೇವತೆಗಳು ಕೂಡ ಲೋಕಪಾಲನ ಸಹಿತರಾದಂತಹ ಎಲ್ಲರೂ ಕೂಡ ಹೋಗಿ ಭಗವಂತನನ್ನು ಶರಣು ಹೊಂದಿದ್ರು ಅಂಥೇಳಿ ಅರ್ಥ ಮಾಡಬೇಕು ಅಂಥೇಳಿ ನಿಮಗೆ ತಿಳಿಸಿಕೊಡ್ತಾರೆ. ಮತ್ತು ದೇವತೆಗಳೆಲ್ಲ ಹೋಗಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಅಲ್ಲಿ ನೈವಂ ವಿಧಾಮೋ ಭಗವನ್ ಪ್ರಾಣರೋಧಂ ಚರಾಚರಸ್ಯಾಖಿಲ ಸತ್ವಧಾಮ್ನಃ ವಿದೇಹಿ ತನ್ನೋ ವರ್ಜುನ ವಿಮೋಕ್ಷಂ ಪ್ರಾಪ್ತ ವಯಂ ತ್ವಾಂ ಶರಣ್ಯಂ. ಶರಣು ಹೊಂದಲು ಯೋಗ್ಯನಾದಂತಹ ಭಗವಂತನನ್ನು ದೇವತೆಗಳೆಲ್ಲ ಶರಣು ಹೊಂದಿದ್ದಾರೆ. ಅದು ಏನಕ್ಕೆ ಹೊಂದಿದ್ದಾರೆ ಅಂತ ಹೇಳಬೇಕಾದ್ರೆ, ಚರಾಚರಸ್ಯ ಅಖಿಲ ಸತ್ವಧಾಮ್ನಃ ಚರಾಚರಸ್ಯ ಪ್ರಾಣರೋಧಂ ಭಗವನ್ ನ ವಿಧಾಮಃ. ನಾವು ಹಿಂದೆಂದೂ ಕಾಣಲಿಲ್ಲ ಈ ರೀತಿಯಾದಂತಹ ಪ್ರಾಣರೋಧ ಅಂಥೇಳಿ, ಅಂದರೆ ಏನು ಉಸಿರು, ಇಡೀ ಲೋಕಕ್ಕೆ ಉಸಿರು ಕಟ್ಟುವಂಥದ್ದು ನಾವು ಹಿಂದೆಂದೂ ನೋಡಲಿಲ್ಲ. ಅದರಿಂದ ಇಂತಹ ಕಷ್ಟದಿಂದ ದುಃಖದಿಂದ ನಮ್ಮನ್ನು ಪಾರು ಮಾಡು ಅಂಥೇಳಿ ನಾವು ನಿನ್ನನ್ನು ಶರಣು ಹೊಂದಿದ್ದೇವೆ, ನೀನೇ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇಲ್ಲಿ ಇಷ್ಟು ವಿಚಾರವನ್ನು ನಮಗೆ ತಿಳಿಸಿ
ಭಗವಂತ ಧ್ರುವನ ತಪಸ್ಸಿಗೆ ಒಲಿದು ಪ್ರವೃತ್ತಿಯನ್ನು ಮಾಡ್ತಾನೆ, ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ. ತಾನು ಮನಸ್ಸಿನ ಒಳಗೆ ಒಂದು ಭಗವಂತನ ರೂಪವನ್ನು, ನಾರದರು ಉಪದೇಶ ಮಾಡಿದಂತಹ ರೂಪವನ್ನು ಚಿಂತನೆಯನ್ನು ಮಾಡ್ತಾ ಇದ್ದಾನೆ. ಹೊರಗಡೆ ಭಗವಂತ ತಾನು ಅಪ್ರಾಕೃತ ಸ್ವರೂಪನಾಗಿ ಅವನ ಮುಂದೆ ಬಂದು ನಿಂತಿದ್ದಾನೆ. ಇಲ್ಲಿ ಪ್ರಾಕೃತ ಸ್ವರೂಪ, ತನ್ನ ಮನಸ್ಸಿನಲ್ಲಿ ಭಗವಂತನ ಒಂದು ಪ್ರಾಕೃತ ರೂಪವನ್ನು ಯಾವ ರೀತಿ ನಾರದರು ಉಪದೇಶ ಮಾಡಿದ್ದಾರೋ ಆ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾ ಇದ್ದಾನೆ. ಹೊರಗೆ ಭಗವಂತ ಬಂದರೂ ಕೂಡ ಒಳಗಡೆಯ ಭಗವಂತ ಅವನು ನಾಪತ್ತೆ ಆಗಲಿಲ್ಲ, ಅವನಿನ್ನೂ ದರ್ಶನ ಕೊಡ್ತಾ ಇದ್ದಾನೆ. ಅದನ್ನು ಕಣ್ಣೇ ತಿರಲಿಲ್ಲ ಧ್ರುವ. ನಾವೆಲ್ಲ ದೇವರು ಬರಲಿ ಅಂತ ಕಾಯ್ತಾ ಇರ್ತೇವೆ, ಆದರೆ ಧ್ರುವ ದೇವರು ಬಂದರೂ ಕೂಡ ಅವನಿಗೆ ಗೊತ್ತಾಗಲಿಲ್ಲ. ಯಾಕಂದರೆ ಅವನಿಗೆ ಅಷ್ಟು ಅವನು ತಪಸ್ಸಿನಲ್ಲಿ ಮಗ್ನನಾಗಿ ಬಿಟ್ಟಿದ್ದ. ಆಗ ಆ ವಾಸುದೇವ ಅಂದರೆ ಅಂತಹ ತಪಸ್ಸು ಎಲ್ಲವೂ ಕೂಡ 5 ತಿಂಗಳ ತಪಸ್ಸು ಅಂತ ಅರ್ಥ ಅಲ್ಲ. ಅವನು ಜನ್ಮಾಂತರದ ಸಾಧನೆ 5 ತಿಂಗಳ ತಪಸ್ಸು ಬಾಕಿ ಇತ್ತು ಅನುಗ್ರಹಕ್ಕೆ. ಆ ವಾಕ್ಯನ ಇಲ್ಲಿ ಪೂರಣೆ ಮಾಡಿದ ಭಗವಂತ, ಅವನಿಗೆ ಅನುಗ್ರಹ ಮಾಡಿದ. ಭಗವಂತನ ಅನುಗ್ರಹ ಆಗಬೇಕು ಅಂದರೆ ಕೋಟಿ ಜನ್ಮವನ್ನು ಎತ್ತಿ ಭಗವಂತನ ಸಾಧನೆಯನ್ನು ಮಾಡಬೇಕು, ಅವನ ಅನುಗ್ರಹವನ್ನು ಪಡಿಬೇಕು ಅಂದರೆ. ನಾವು 1 ದಿವಸ, 4 ದಿವಸ, 10 ದಿವಸ, 10 ವರ್ಷ ಅಥವಾ 1 ಜನ್ಮದಲ್ಲಿ ನಾವು ಭಗವಂತನ ಆರಾಧನೆಯನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ 20 ಜನ್ಮ ಹಿಂದೆ ಅಷ್ಟೇ ಕೆಟ್ಟ ಕೆಲಸ ಮಾಡಿರ್ತೇವೆ, ಅಷ್ಟೇ ನಾವು ಪಾಪವನ್ನು ಸಂಗ್ರಹ ಮಾಡಿಬಿಟ್ಟಿರ್ತೇವೆ. 14 ವರ್ಷದ ನಂತರ ಒಂದು ದಿವಸ ಬದುಕಿದ್ರೆ ಮತ್ತೆ 10 ಜನ್ಮಕ್ಕೆ ಬೇಕಾಗುವಷ್ಟು ಪಾಪವನ್ನು ನಾವು ಸಂಗ್ರಹ ಮಾಡಿರ್ತೇವೆ. ಅದನ್ನು ಲೆಕ್ಕ ಆಗ್ತಾ ಹೋದರೆ ಲೆಕ್ಕವೇ ಇಲ್ಲ ಎಷ್ಟಂತ ನಮ್ಮ ಕರ್ಮಕ್ಕೆ. ಅದರಿಂದ ಕರ್ಮಬಂಧನದಿಂದ ನಮಗೆ ಬಿಡುಗಡೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಜನ್ಮದಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದು ಹಂತ ಹಂತವಾಗಿ ಅನೇಕ ಜನ್ಮಗಳಲ್ಲಿ ಆ ಸಂಸ್ಕಾರ ಬಲವಾದಾಗ, ಯೋಗ್ಯತೆ ಪಕ್ವವಾದಾಗ, ಅಂದರೆ ನಮಗೆ ಯೋಗ್ಯತೆ ಇದ್ದು ನಾವು ಆ ಕ್ರಿಯೆಯನ್ನು ಮಾಡ್ತಾ ನಮ್ಮ ಸಂಸ್ಕಾರದ ಅಂಗವಾಗಿ ಪ್ರತಿ ಜನ್ಮದಲ್ಲಿಯೂ ಕೂಡ ಒಂದೊಂದು ಮೆಟ್ಟಿಲನ್ನು ನಾವು ಏರ್ತಾ ಹೋದಾಗ ಅನುಗ್ರಹ ನಮಗೆ ಆಗ್ತದೆ. ಅದರಿಂದ ಧ್ರುವನಿಗೂ ಕೂಡ 5 ತಿಂಗಳಲ್ಲಿ ಭಗವಂತ ಅನುಗ್ರಹ ಮಾಡಿದ್ದಲ್ಲ, 5 ತಿಂಗಳು ಬಾಕಿ ಇತ್ತು. ಅದನ್ನು ಬಹಳ ಘೋರವಾಗಿ ತಪಸ್ಸನ್ನು ಮಾಡಿ ಅವನು ಭಗವಂತನನ್ನು ಉಳಿಸಿಕೊಂಡ. ತನ್ನ ಎದುರು ನಿಂತಾಗ ತನ್ನ ಮನಸ್ಸಿನಲ್ಲಿರುವ ರೂಪವನ್ನೇ ಚಿಂತನೆ ಮಾಡ್ತಾ ಇದ್ದ ಧ್ರುವ. ಅದಕ್ಕೆ ಭಗವಂತ ಅವನೇ ನೋಭಿಮಾನಿ, ಸಕಲ ಇಂದ್ರಿಯದ ಅಭಿಮಾನಿ. ಬೇರೆ ದೇವತೆಗಳೆಲ್ಲ ಇದ್ದಾರೆ, ಆದರೆ ಮುಖ್ಯವಾಗಿ ಭಗವಂತನೇ. ತಲವಕಾರ ಉಪನಿಷತ್ತು ಹೇಳುವ ಹಾಗೆ ಕೇನೇಷಿತಾಂ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೇತಿಯುಕ್ತ ಅಂಥೇಳಿ ಪ್ರಶ್ನೆಯನ್ನು ಮಾಡಿಕೊಂಡು ನಮ್ಮ ಇಂದ್ರಿಯಗಳನ್ನು ಯಾರು ನಿಯಮನ ಮಾಡುವಂಥವ್ರು, ನಾವು ಹೇಳ್ದಾಗ ಕೇಳ್ತಾ ಇಲ್ಲ ಅಂಥೇಳಿ ಪ್ರಶ್ನೆಯನ್ನು ಮಾಡಿಕೊಂಡು ಅದಕ್ಕೆ ಉತ್ತರ ರೂಪವಾಗಿ ಸಕಲ ಚಕ್ಷುಸ್ಸಿಗೆ ಚಕ್ಷುಸ್ಸನಾಗಿ, ಶ್ರೋತ್ರಕ್ಕೆ ಶ್ರೋತ್ರ ಅಂತ ಹೆಸರು ಇರುವಂತಹ ನಮ್ಮ ಸಕಲ ಇಂದ್ರಿಯಗಳಿಗೂ ಆ ಹೆಸರನ್ನು ಕೊಟ್ಟಂತಹ ಆ ಭಗವಂತನ ರೂಪವೇ ಅದಕ್ಕೆಲ್ಲ ಅಭಿಮಾನಿ. ಅದರಿಂದ ಅವನು ಹೇಳಿದಾಗೆ ನಡೀತದೆ, ನಾವು ಹೇಳಿದಾಗೆ ನಡೆಯುವುದಿಲ್ಲ ಅಂತ ಹೇಳಿ ನಮಗೆ ಉಪನಿಷತ್ತು ತಿಳಿಸ್ತದೆ. ಅದನ್ನು ನಾವು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ನಾವು ಹೇಳಿದಾಗ ನಾವು ಕೇಳೋದಿಲ್ಲ. ನಮ್ಮ ಇಂದ್ರಿಯ ಅವನು ಹೇಳಿದಾಗೆ ಕೇಳಲಿ ಅಂತ ಹೇಳಿ ನಾವು ಚಿಂತನೆ ಮಾಡಿದರೆ ಆಗ ನಾವು ಹೇಳಿದಾಗ ಕೇಳ್ತದೆ. ಯಾಕಂದರೆ ಅವನ ಸಂಕಲ್ಪವೇ ಹಾಗಿರ್ತದೆ. ಆದ್ದರಿಂದ ಈ ರೀತಿಯಾಗಿ ಧ್ರುವರಾಯನ ಮನಸ್ಸಿನೊಳಗೆ ತನ್ನ ರೂಪವನ್ನು ಮರೆಮಾಚುತ್ತಾನೆ. ಅವನೇನು ತನ್ನ ಒಂದು ಪರಿಕಲ್ಪನೆಯಿಂದ ಏನು ಭಗವಂತನ ಒಂದು ರೂಪವನ್ನು ಚಿಂತನೆ ಮಾಡ್ತಾ ಇದ್ದ, ಆ ರೂಪ ಮರೆಯಾಗ್ತದೆ. ತಕ್ಷಣ ಅವನಿಗೆ ಭ್ರಾಂತಿ, ಏನು ಹೆದರಿಕೆಯಾಗಿ ಭಯ ಆಗಿಬಿಡ್ತದೆ. ಇಷ್ಟೊತ್ತರೆಗೆ ನನಗೆ ದರ್ಶನ ಕೊಡ್ತಿದ್ದಂತಹ ಈ ಭಗವದ್ ರೂಪ ಯಾಕೆ ಮರೆಯಾಯಿತು ಅಂತ ಕಣ್ಣು ತೆರೆದು ನೋಡಿದಾಗ ಎದುರುಗಡೆ ಆ ವಾಸುದೇವ ರೂಪಿಯಾದಂತಹ ಭಗವಂತ ನಿಂತು ಬಿಟ್ಟಿದ್ದಾನೆ. ಅವನಿಗೆ ಶಾಕು, ನಮಗೂ ಶಾಕ್ ಆಗ್ತದೆ. ನಾವು ಹಾಗೆ ಏನು ನಮ್ಮಲ್ಲಿ ಪ್ರತಿಕ್ರಿಯೆ ಇರುವುದಿಲ್ಲ. ಆ ರೀತಿಯಾದಂತಹ ಒಂದು ಘಟನೆ ನಡೆದು ಹೋದಾಗ ನಮ್ಮ ಮನಸ್ಸಿಗೆ ನಿಲುಕದಂತಹ ಯಾವುದೇ ವಿಚಾರವನ್ನು ನಾವು ಗ್ರಹಣೆ ಮಾಡದೇ ಇರುವಂತಹ ವಿಚಾರಗಳು ನಡೆದಾಗ, ಸಾಮಾನ್ಯ ವಿಷಯ ನಡೆದಾಗಲೇ ನಾವು ಅವಕ್ಕಾಗಿ ನಿಂತು ಬಿಡ್ತೇವೆ. ಏನು ಅದಕ್ಕೆ ಮುಂದೆ ಪ್ರತಿಕ್ರಿಯೆ ಕೊಡಬೇಕಂತ ನಮಗೆ ಗೊತ್ತಾಗಿ ಬಿಡುವುದಿಲ್ಲ. ಇದು ಯಾರಿಗೂ ಊಹೆಗೆ ನಿಲುಕದ್ದು. ಧ್ರುವನಿಗಂತೂ ಅಂತಹ ಊಹೆಗೆ ಭಗವಂತ ಒಲಿತಾನೆ ಅಂತ ನಾರದರು ಹೇಳಿದ್ದಾರೆ, ಅದನ್ನು ನಂಬಿದ್ದಾನೆ. ಆದರೆ ಭಗವಂತ ಈ ರೀತಿಯಾಗಿ ಒಲಿತಾನೆ ಅಂಥೇಳಿ ಅವನಿಗೆ ಗೊತ್ತಿರಲಿಲ್ಲ. ಅವನಿಗೆ ಒಂದೇ ಸತಿಗೆ ಮತ್ತೆ ಇನ್ನೊಂದು ಆ ಒಂದು ಭಾವನೆ, ಇನ್ನೊಂದು ಭಗವಂತ ಅನುಗ್ರಹ ಮಾಡಿದ್ನಲ್ಲ ಅಂಥೇಳಿ ತನ್ನ ಮನಸ್ಸಿನೊಳಗೆ ರೂಪ ನೋಡ್ತಿದ್ದೆ, ಎದುರು ಬಂದು ನಿಂತುಬಿಟ್ಟಿದ್ದಾನಲ್ಲ ಭಗವಂತ ಅಂತೇಳಿ ಸಂತೋಷ, ಆ ಭಾವನೆ. ಆ ಸಂತೋಷದಿಂದ ಅವನಿಗೆ ಮಾತೇ ಹೊರಡಲಿಲ್ಲ, ಸುಮ್ಮನೆ ಮೂಕನಾಗಿ ನಿಂತುಬಿಟ್ಟ. ಆಗ ಯಂತ ಪ್ರವಿಶ್ಯಮ ಮಾತಿ ಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂಥೇಳಿ ಪ್ರಾರ್ಥನೆಯನ್ನು ಭಗವಂತನೇ ವಾಸುದೇವ ತನ್ನ
ಪಾಂಚಜನ್ಯ ಶಂಖವನ್ನು ಅವನ ಕಪೋಲಕ್ಕೆ ತಾಗಿಸಿ ಅವನಿಂದ ಪ್ರಾರ್ಥನೆಯನ್ನು ಮಾಡಿಸ್ತಾನೆ. ಅವನು ಸುಮ್ಮನೆ ನಿಂತುಬಿಟ್ಟ, ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅವನೇ ಸ್ತೋತ್ರವನ್ನು, ತನ್ನ ಸ್ತೋತ್ರವನ್ನು ತಾನೇ ಮಾಡಿಸಿಕೊಳ್ಳುವುದು. ಇದು ಭಗವಂತನ ಮಹಿಮೆ. ಭಾವನೆ ಧ್ರುವನದ್ದು, ಅವನ ಭಾವನೆ ಇತ್ತು, ಅವನು ಹೇಳ್ಕೊಳ್ಳೋಕ್ಕಾಗಲಿಲ್ಲ. ಅವನೇ ತನ್ನ ಸ್ತೋತ್ರವನ್ನು ತನ್ನ ಭಕ್ತನಿಂದ ತಾನೇ ಮಾಡಿಸಿಕೊಂಡ. ಹೀಗೆ ಅವನು ಮಾಡಿದಂತಹ ಪ್ರಾರ್ಥನೆ ನಾವೆಲ್ಲ ದಿನನಿತ್ಯ ಮಾಡಬೇಕಾದಂತಹ ಪ್ರಾರ್ಥನೆ. ನಮ್ಮ ಒಳಗೆ ಅಂತರ್ಬಹಿಚ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ನಮ್ಮ ಒಳಗೆ ಹೊರಗೆ ನಿಂತವನು ಅವನು, ನಿತ್ಯ ನಮ್ಮನ್ನು ನೇಮನ ಮಾಡ್ತಾ ಇರುವವನು. ಅದರಿಂದ ನಮ್ಮ ಒಳಗೆ ಪ್ರವೇಶ ಮಾಡಿ ನಮ್ಮ ಸಕಲ ಇಂದ್ರಿಯಗಳನ್ನು ಕೂಡ, 10 ಇಂದ್ರಿಯಗಳು ಮನಸ್ಸು ಸೇರಿ 11 ಇಂದ್ರಿಯಗಳು, ಈ 11 ಇಂದ್ರಿಯಗಳನ್ನು ಕೂಡ ನೇಮನ ಮಾಡುವಂತಹ ಭಗವಂತ. ನಮ್ಮ ಸಕಲ ಕ್ರಿಯೆಗಳು ಕೂಡ ಅವನ ಅನುಗ್ರಹದಿಂದಲೇ ನಡೆಯುವುದು. ಅವನು ನಾಳೆ ಇವನು ಹೇಳಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದರೆ ನಾವು ಹೇಳ್ತೇವೆ, ಇಲ್ಲ ಅಂದರೆ ಹೇಳುವುದಿಲ್ಲ. ನಾವೆಷ್ಟೋ ಜನರು ನೋಡ್ತೇವೆ, ಹುಷಾರಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ, 50 ವರ್ಷ 51 ವರ್ಷ ಇರುವುದೇ ಇಲ್ಲ. ಮಾರನೇ ದಿವಸ ಬೆಳಗ್ಗೆ ಹೇಳುವಾಗ ರಾತ್ರಿ ಮಲಗಿದವರು ಬೆಳಗ್ಗೆ ಹೇಳುವುದೇ ಇಲ್ಲ. ಇನ್ನು ಎಷ್ಟೋ ಮಂದಿಯನ್ನು ನಾವು ನೋಡ್ತೇವೆ, ಇಂದ್ರಿಯಗಳು ಇದ್ದಕ್ಕಿದ್ದ ಹಾಗೆ ಕೆಲಸವನ್ನು ನಿಲ್ಲಿಸಿಬಿಡ್ತವೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ, ನಿಲ್ಲಿಸಿಬಿಟ್ಟಿದೆ, ಮತ್ತೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಮತ್ತು ಎಷ್ಟು ಟ್ರೀಟ್ಮೆಂಟ್ ಮಾಡಿದರು, ಅದಕ್ಕೆ ಚಿಕಿತ್ಸೆ ಮಾಡಿದರೂ ಕೂಡ ಭಗವಂತನ ಇಚ್ಛೆ ಇತ್ತು ಅಂತ ಹೇಳಿದರೆ ಅವನು ಅಷ್ಟು ದುಃಖವನ್ನು ಅನುಭವಿಸಿ ಆಮೇಲೆ ಮತ್ತೆ ಆ ಈಗ ಇಂದ್ರಿಯ ಕೆಲಸ ಮಾಡುವುದಿಲ್ಲ ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ, ಅಲ್ಲಿ ತತ್ವಾಭಿಮಾನಿ ದೇವತೆಗಳಿಗೆ ಭಗವಂತ ಆರ್ಡರ್ ಮಾಡ್ತಾನೆ, ನೀವು ಇನ್ನು ಕೆಲಸ ಮಾಡಬಾರ್ದು, ಸುಮ್ಮನೆ ಇರಬೇಕು ಅಂತ. ಅವರು ಸುಮ್ಮನೆ ಆಗಿಬಿಡ್ತಾರೆ. ಅಲ್ಲಿಗೆ ಮುಗೀತು. ನಾವೆಲ್ಲ ಎಷ್ಟು ನಾವು ದುಃಖ ಅನುಭವಿಸಬೇಕು ಅಂತ ನಾವು ಭಗವಂತನ ಸಂಕಲ್ಪ ಇರ್ತದೆ, ಅಷ್ಟು ದುಃಖ ಅನುಭವಿಸಿದ ಮೇಲೆ ಇವನು ಕರ್ಮ ಮುಗಿದಿದೆ, ಅದನ್ನು ಅನುಭವಿಸಿ ಆಗಿದೆ, ಬನ್ನಿ ಕೆಲಸ ಮಾಡಿ ಅಂತ ಹೇಳಿಬಿಡ್ತಾನೆ. ನಾವು ಏನು ಮಾಡ್ತೇವೆ, ಅಲ್ಲಿ ಡಾಕ್ಟ್ರು ಒಂದು ಹೊಸ ಕಣ್ಣು ಹಾಕಿದ್ರು ಅದು ಕೆಲಸ ಮಾಡ್ತು ಅಂತ ಅನ್ಕೊಂಡ್ಬಿಡ್ತೇವೆ. ಇದ್ರೆ ತತ್ವಾಭಿಮಾನಿ ದೇವತೆಗಳಿದ್ರೆ ಮಾತ್ರ ನಮ್ಮ ಇಂದ್ರಿಯಗಳು ಕೆಲಸ ಮಾಡೋದು. ಇಂದ್ರಿಯಗಳು ಜಡ, ಅಭಿಮಾನಿಯಾಗಿ ದೇವತೆಗಳು ಅದರಲ್ಲಿದ್ದು ಅನುಗ್ರಹ ಮಾಡಿದರೆ ನಮಗೆ ನಮ್ಮ ಇಂದ್ರಿಯಗಳು ಕೆಲಸ ಮಾಡ್ತವೆ. ಅದರಿಂದ ನಾವು ಪ್ರತಿನಿತ್ಯ ಅಂತಹ ಪ್ರಾರ್ಥನೆಯನ್ನು ಮಾಡಬೇಕು. ತತ್ವಾಭಿಮಾನಿ ದೇವತೆಗಳನ್ನು ನಾವು ಪ್ರಾರ್ಥನೆ ಮಾಡಬೇಕು, ನಮ್ಮೊಳಗೆ ನಿಂತು ನಮ್ಮಿಂದ ಒಳ್ಳೆಯ ಕೆಲಸವನ್ನು ಮಾಡಿಸುವ ಅಂತ ಹೇಳಿ. ನಮೋ ತಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೆ ಪ್ರೇರೆಯಂತೂ ಭವಂತ ಸ್ವರೇವಹಿ ಅಂತೇಳಿ ದಿನನಿತ್ಯ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಮ್ಮನ್ನು ನಡೆಯುವಂತೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ಹಾಗೆ ಮಾಡಿದರೆ ನಮ್ಮದು ಪ್ರಾರಬ್ಧ ಕರ್ಮ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಆದರೆ ಉಳಿದ ಮಾಮೂಲಿ ಅಂದರೆ ಸಾಮಾನ್ಯವಾಗಿ ಇಂತಹ ಪ್ರಾರ್ಥನೆ ಮಾಡಿದರೆ ನಮ್ಮನ್ನು ಭಗವಂತ ಸದ್ದಾರಿಯಲ್ಲಿ ನಡೆಸ್ತಾನೆ. ಅದರಿಂದ ಅಂತಹ ಪ್ರಾರ್ಥನೆಯನ್ನು ಮಾಡ್ತಾ ನಾವು ನಮ್ಮ ಜೀವನವನ್ನು ಮಾಡಬೇಕು. ಆಗ ಭಗವಂತ ನಮಗೆ ಸಡನ್ನಾಗಿ ಅಂದರೆ ಅಕಸ್ಮಾತಾಗಿ ಏನೆಲ್ಲ ಘಟನೆಗಳು ನಡೆಯಬಹುದು ಅಂಥದ್ದು ನಡೆಯುವುದಿಲ್ಲಲ್ಲ. ಅಕಸ್ಮಾತ್ ಅಂದರೆ ಭಗವಂತನ ಚಿಂತನೆ ತೇನ ವಿನಾ ತೃಣವಪಿ ನ ಚಲತಿ, ಅವನ ಇಚ್ಛೆ ಇಲ್ಲದೆ ಏನೂ ನಡೆಯುವುದಿಲ್ಲ. ಅದರಿಂದ ಆ ಭಗವಂತನ ಪ್ರಾರ್ಥನೆ, ತತ್ವಾಭಿಮಾನಿ ದೇವತೆಗಳ ಪ್ರಾರ್ಥನೆಯನ್ನು ಮಾಡಿದಾಗ ನಮಗೆ ಇಂತಹ ದುಃಖಗಳು ಬರುವುದು ತಪ್ಪದೆ. ಅದನ್ನು ಪರಿಹಾರ ಮಾಡುವಂಥ ಪ್ರಾರ್ಥನೆ ಮಾಡುವುದಲ್ಲ, ಧರ್ಮ ಮಾರ್ಗದಲ್ಲಿ ನಡೆಸುವಂಥ. ಮುಂದಿನದ್ದೆಲ್ಲ ಅವನಿಗೆ ಬಿಟ್ಟಿದ್ದು. ನಾವು ನಿನ್ನ ಭಕ್ತರು, ಮುಂದಿನದು ಏನು ನನಗೆ ಕಷ್ಟ ಕೊಡಬೇಕು ಸುಖ ಕೊಡಬೇಕು ಅದು ನಿಂಗೆ ಸಂಬಂಧಪಟ್ಟಿದ್ದು, ನೀನೇನು ಬೇಕಾದ್ರೂ ಮಾಡ್ಕೊ, ನಾನು ಮಾತ್ರ ನಿನ್ನನ್ನು ಬಿಡಲ್ಲ ಅಂಥೇಳಿ ನಾವು ಕೂತು ಬಿಟ್ಟರೆ ಪ್ರಾರಂಭದಲ್ಲಿ ಸುನೀತಿಯು ಕೂಡ ಅದೇ ಮಾತನ್ನು ಧ್ರುವರಾಯನಿಗೆ ಹೇಳ್ತಾನೆ. ಇಂತಹ ಮಹತ್ತಾದಂತಹ ಸಿಂಹಾಸನವನ್ನು ನೀನು ಅಪೇಕ್ಷೆ ಪಡ್ತಾ ಇದ್ದೀಯ ಅಂತ ಹೇಳಿದರೆ, ನಾವಾದರೆ ನಮ್ಮ ಮಕ್ಕಳ ಹಠ ಮಾಡಿದರೆ ನಾವು ಅದನ್ನು ಕೊಡಿಸ್ತೇವೆ, ಇಲ್ಲ ಬೈದು ಕೂರಿಸ್ತೇವೆ, ಎರಡರಲ್ಲೊಂದು ಮಾಡ್ತೇವೆ. ಇಲ್ಲಿ ಅಂದರೆ ನಮಗೆ ಸಹಮತ ಇದ್ದರೆ ಓಕೆ, ನಾವು ಮಕ್ಕಳನ್ನು ಏನು ಹೇಳಲ್ಲ. ತದ್ವಿರುದ್ಧವಾದರೆ ನಾವು ಏನಾದರೂ ಶಿಕ್ಷೆಯನ್ನು ಮಕ್ಕಳಿಗೆ ಕೊಡ್ತೇವೆ, ಏನಾದರೂ ಕಂಟ್ರೋಲ್ ಮಾಡೋಕ್ಕೆ ನೋಡ್ತೇವೆ. ಸುನೀತಿ ಹಾಗೆ ಹೇಳಲೇ ಇಲ್ಲ. ತಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳಿ ಧ್ರುವ ಹೇಳಿದ ತಕ್ಷಣ ಹೋಗಪ್ಪ ನೀನು ಕಾಡಿಗೆ ಹೋಗಿ ನೀನು ಸಾಧನೆ ಮಾಡು ಅಂತ ಹೇಳಿಬಿಟ್ಲು. ಯಾವ ಈಗಿನ ತಾಯಂದಿರು ಈ ರೀತಿಯಾಗಿ ಹೇಳೋದು ಕಷ್ಟ ಸಾಧ್ಯ. ಅಂದರೆ ಕಾಡಿಗೆ ಹೋಗೋರು ಇರಲ್ಲ, ಕಾಡೇ ಇಲ್ಲ, ಮತ್ತು ಆ ರೀತಿಯಾಗಿ ಭಾವನೆ ಹೇಳುವಂಥದ್ದು ಸಾಧ್ಯ ಇಲ್ಲ. ಅಂತಹ ಗಟ್ಟಿ ಮನಸ್ಸು ಬರುವುದಿಲ್ಲ, ಅದು ಧ್ರುವನಿಗೆ ಮಾತ್ರ ಬರುವಂಥದ್ದು. ಯಾಕೆಂತ ಹೇಳಿದ್ರೆ ಅಂತಹ ಸಾಧನೆ, ಅಂತಹ ಭಗವಂತನ ಅನುಗ್ರಹ, ವಿಶೇಷವಾಗಿ ರಾಜರಾಜೇಶ್ವರ ರೂಪದ ಆವೇಶ ಅವನೊಳಗೆ ಇರುವಂಥದ್ದು. ಅದರಿಂದ ಅವನ ಸಾಧನೆ ಅದು ಇಷ್ಟು ಬಹಳ ಕ್ಷಿಪ್ರವಾಗಿ ನಡೆದು ಭಗವಂತನ ಅನುಗ್ರಹವನ್ನು ಪಡಿತಾನೆ. ಅದರಿಂದ ಸುನೀತಿಯ ಮಾತು ಅಲ್ಲಿ ಅವಳು ಹೇಳುವಂಥದ್ದು ಅದೇ ಮಾತು. ಇಂತಹ ಸಿಂಹಾಸನವನ್ನು ಪಡಿಬೇಕು ಅಂದರೆ ನಿನಗೆ ಬೇರೆ ಯಾವುದು
ಸಾಧನೆ ಇಂತಹ ಇದನ್ನು ಪಡೆಯುವುದಕ್ಕೆ ಬೇರೆ ಯಾವ ದಾರಿಯೇ ಇಲ್ಲ ನಿನಗೆ. ನೀನು ಅಧೋಕ್ಷಜನ ಪಾದ ಕಮಲವನ್ನು ನೀನು ಶರಣು ಹೊಂದಬೇಕು. ಅವನು ಮನಸ್ಸು ಮಾಡಿದರೆ ನೀನು ಸತ್ತು ಅವಳ ಹೊಟ್ಟೆಯಲ್ಲಿ ಹುಟ್ಟಿ ನೀನು ಸಿಂಹಾಸನ ಪಡಿಬೇಕಾಗಿಲ್ಲ, ನೀನು ಬದುಕಿಯೇ ಆ ಸಿಂಹಾಸನವನ್ನು ಪಡೆಯುವಂತೆ ಆಗ್ತದೆ ಅಂಥೇಳಿ ಅವಳು ಉಪದೇಶವನ್ನು ಮಾಡ್ತಾಳೆ. ಸುನೀತಿ, ಅವಳು ಸುನೀತಿ, ಒಳ್ಳೆಯ ನೀತಿಯೇ. ನಮಗೆ ಇಂತಹ ನೀತಿ ಇಷ್ಟ ಆಗಲ್ಲ. ಯಾರಾದರೂ ನಮಗೆ ಅಂತಹ ಉಪದೇಶ ಮಾಡಿದರೆ ನಾವು ಶಾಸ್ತ್ರ ಓದಿ ಅಥವಾ ಭಗವಂತನ ಕಥಾಶ್ರವಣವನ್ನು ಮಾಡಿ ಅಥವಾ ಏನೋ ಆರಾಧನೆಯನ್ನು ಮಾಡಿ, ಭಜನೆ, ಭಗವಂತನ ಸ್ಮರಣೆ, ಅದಕ್ಕೆ ಬೇಕಾಗುವಂಥ ನಮಗೇನು ನಮ್ಮ ದಾಸರು ಕೊಟ್ಟಂತಹ ಚಿಂತನೆಗಳು ಇದನ್ನೆಲ್ಲ ಮಾಡಿ ಅಂದರೆ ನಮಗೆ ಅದು ರುಚಿಸುವುದಿಲ್ಲ. ಅದನ್ನೆಲ್ಲ ಬದಿಗಿಟ್ಟು ನಮಗೆ ರುಚಿ ಯಾವುದೋ ಸುರುಚಿ ಹೇಳಿದ್ದು ಅಂಥದ್ದೇ ನಾವೇನಾದರೂ ಇಷ್ಟಪಡ್ತೇವೆ. ನಮಗೆ ರುಚಿಯಾದದ್ದನ್ನೇ ನಾವು ಇಷ್ಟಪಡ್ತೇವೆ. ನೀತಿಗಳು ನಮಗೆ ಇಷ್ಟ ಆಗೋದಿಲ್ಲ. ಅದರಿಂದ ನಾವು ಸುನೀತಿಯ ಮಾತನ್ನು ಕೇಳಿದರೆ ಆಗ ನಾವು ಸಾಧನೆಯನ್ನು ಮಾಡೋದಕ್ಕಾಗ್ತದೆ. ಸುರುಚಿಯ ಹಾಗೆ ಅವಳು ಹೇಗೆ ಏನು ತನ್ನ ಅಹಂಕಾರದಿಂದ ನನ್ನ ಮಗನೇ ತಂದೆಯ ತೊಡೆಯಲ್ಲಿ ಕೂರಬೇಕು ಅಂತ ನಾವು ಹಾಗೆ ಅಹಂಕಾರಯುಕ್ತರಾಗಿ ನಾವೇ ದೊಡ್ಡವರು, ನಮಗಿಂತ ದೊಡ್ಡವರು ಯಾರೂ ಇಲ್ಲ, ನಾವು ಹೇಗೆ ಮಾಡಿದರೂ ಹಾಗೆ ಅದೇ ನಿಯಮ. ಶಾಸ್ತ್ರ ಏನೂ ಇಲ್ಲ, ಅದೆಲ್ಲ ನಿಯಮಗಳೆಲ್ಲ ಅದೆಲ್ಲ ನಿಮಗೆ ಮಾತ್ರ. ಯಾರು ಆಚರಣೆ ಮಾಡ್ತಾರೋ ಅವರಿಗೆ, ನಮಗಿಲ್ಲ. ನಾವು ಅದನ್ನೆಲ್ಲ ಮೀರಿ ನಿಂತವರು, ನಮಗೆ ಯಾವುದೇ ದುಃಖವೇ ಇಲ್ಲ ಅಂತ ಹೇಳಿ ನಾವೇ ದೇವರು ಅಂತ ಚಿಂತನೆ ಮಾಡುವಂತಹ, ದೇವರು ಅಂತ ಚಿಂತನೆ ಮಾಡಬೇಕಾಗಿಲ್ಲ, ಈ ಥರ ಅಹಂಕಾರದಿಂದ ಇದ್ದಾರೆ ಅಂತ ಹೇಳಿದ್ರೆ ಅದೇ ಭಾವನೆ ಅಂದರೆ ಅದು ನೇರವಾಗಿ ಹೇಳಬೇಕಾಗಿಲ್ಲ. ಈ ರೀತಿಯಾಗಿ ಅಹಂಕಾರದಿಂದ ಇದ್ದರೆ ಅದೇ ಅರ್ಥ. ಅವನು ದೇವರನ್ನು ನಂಬುವುದಿಲ್ಲ ಅಂತಲೇ ಅರ್ಥ, ದೇವರನ್ನು ನಂಬಿದ್ದಾನೆ ಅಂತ ಅರ್ಥ ಅಲ್ಲ. ಯಾವಾಗ ವಿನಯವಂತನಾಗಿದ್ದಾನೋ ಆಗ ಅವನು ದೇವರನ್ನು ನಂಬಿದ್ದಾನೆ ಅಂತ ಅರ್ಥ. ವಿನಯ ಇಲ್ಲ ಅಂತ ಹೇಳಿದರೆ, ಅಹಂಕಾರ ಉಂಟು ಅಂತ ಹೇಳಿದ್ರೆ ಅವನು ದೇವರನ್ನು ತಿರಸ್ಕಾರ ಮಾಡಿದ್ದಾನೆ ಅಂತ ಹೇಳಿ ಅರ್ಥ. ಆದ್ದರಿಂದ ವಿನಯವಂತರಾದ್ವಿ ಅಂದರೆ ದೇವರನ್ನು ನಾವು ಸರಿಯಾಗಿ ತಿಳಿದಿದ್ದೇವೆ, ಅವನ ಅನುಗ್ರಹವನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಅಂತ ಅರ್ಥ. ಹೀಗೆ ಸುನೀತಿ ಹೇಳಿದ ಮಾತನ್ನು ಅವನು ಅನುಸರಿಸಿ ನಾರದರ ಉಪದೇಶದ ಅಂಗವಾಗಿ ಆ ಭಗವಂತನ ಅನುಗ್ರಹವನ್ನು ಪಡಿತಾನೆ. ನಾವು ಕೂಡ ಆ ಭಗವಂತನ ಅಧೋಕ್ಷಜನ, ಅಕ್ಷಜದಿಂದ ಅಧಕ್ಕರಿಸಿದವನು ಅಕ್ಷಜಗಳನ್ನು, ಅಕ್ಷಜ ಅಂದರೆ ಇಂದ್ರಿಯದಿಂದ ಹುಟ್ಟುವಂತಹ ಜ್ಞಾನದಿಂದ ಅವನನ್ನು ತಿಳಿಯುವುದಕ್ಕಾಗುವುದಿಲ್ಲ. ಅಧೋಕ್ಷಜನನ್ನು ಅವನ ಹೆಸರು ಹೇಳುವ ಹಾಗೆ ಈ ಇಂದ್ರಿಯಗಳಿಂದ ತಿಳಿಯುವುದಕ್ಕಾಗುವುದಿಲ್ಲ ಅವನನ್ನು. ಯಾಕಂದರೆ ಇದು ಪ್ರಾಕೃತ ಇಂದ್ರಿಯ, ಇದರಿಂದ ಅವನನ್ನು ತಿಳಿಯುವುದಕ್ಕಾಗುವುದಿಲ್ಲ. ಶಾಸ್ತ್ರ ಹೇಳಿದ ಹಾಗೆ ನಾವು ಅವನನ್ನು ಚಿಂತನೆ ಮಾಡ್ತೇವೆ, ಎಲ್ಲವನ್ನೂ ಮಾಡ್ತೇವೆ. ಆದರೆ ಅದೆಲ್ಲದಕ್ಕಿಂತ ಹೊರತಾಗಿ ಅವನು ನಮಗೆ ಇರ್ತಾನೆ. ಅಪರೋಕ್ಷ ಜ್ಞಾನ ಆದಾಗ ನಮ್ಮ ಸಂಶಯಗಳೆಲ್ಲವೂ ಕೂಡ ನಿವಾರಣೆ ಆಗ್ತದೆ. ಅಲ್ಲಿವರೆಗೂ ಸಂಶಯಗಳಿದ್ದಿದೆ, ನಮಗೆ ಅದು ಅನುಗ್ರಹಕ್ಕೆ ಪೂರಕವಾಗಿರ್ತದೆ ಈ ಅಧ್ಯಯನಗಳು, ಚಿಂತನೆಗಳು ಎಲ್ಲವೂ ಕೂಡ. ಹೊರತು ಇದಕ್ಕಿಂತ ಭಗವಂತ ಭಿನ್ನನಾಗಿ ನಮಗೆ ಅಪರೋಕ್ಷ ಜ್ಞಾನವಾದಾಗ ಅವನು ಗೋಚರನಾಗ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ಅದರಿಂದ ಇದೆಲ್ಲ ಸಾಧಕವೇ ಹೊರತು ಇದೇ ಮುಖ್ಯ ಅಲ್ಲ. ಇದಕ್ಕಿಂತ ಜೀವ ಸ್ವರೂಪ ಹೊಂದಿದೆ, ಅದರಿಂದ ಭಗವಂತನ ಕಾಣುವಂಥದ್ದಿದೆ. ಅಂತಹ ಅನುಗ್ರಹವನ್ನು ಅಪರೋಕ್ಷ ಜ್ಞಾನವಾದಾಗ ಜೀವ ಪಡೀತಾನೆ. ಈ ರೀತಿಯಾಗಿ ಆ ಅಧೋಕ್ಷರನ ಚಿಂತನೆಯನ್ನು ಮಾಡಬೇಕು ಅಂದರೆ ಅವನೇ ಅನುಗ್ರಹ ಮಾಡಬೇಕು. ಯಾಕಂದರೆ ಇದಕ್ಕೆ ನಿಲುಕದವನು, ನಮ್ಮ ಈ ದೇಹಕ್ಕೆ, ನಮ್ಮ ಈ ಇಂದ್ರಿಯಗಳಿಗೆ ಅವನು ನಿಲುಕದವನು. ಅವನು ಅನುಗ್ರಹ ಮಾಡಿದ, ಇವನಿಗೆ ಒಂದು ಸ್ವಲ್ಪ ನಾನು ಜ್ಞಾನ ಕೊಡ್ತೇನೆ, ಆ ಮೂಲಕ ನನ್ನಲ್ಲಿ ವಿಶೇಷವಾದಂತಹ ಒಂದು ಸ್ನೇಹವನ್ನು ಬರುವಂತೆ ಮಾಡ್ತೇನೆ. ಆ ಸ್ನೇಹ ಭಕ್ತಿ, ಈ ಜ್ಞಾನ ಭಕ್ತಿ ಎಲ್ಲವೂ ಕೂಡ ಒಂದು ಮೆಟ್ಟಿಲಿದ್ದ ಹಾಗೆ. ಭಗವಂತ ದೊಡ್ಡವನು ಅಂಥೇಳಿ ನಮಗೆ ಜ್ಞಾನ ಬಂದಾಗ ನಾವೇನು ಮಾಡ್ತೇವೆ, ಅವನು ನಮಗೆ ಅನುಗ್ರಹ ಮಾಡ್ತಾನೆ, ಅವನಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಕಷ್ಟ ಪರಿಹಾರ ಮಾಡ್ತಾನೆ ಅಂಥೇಳಿ ಚಿಂತನೆ ಮಾಡಿಕೊಂಡು ನಾವು ಅವನನ್ನು ಆರಾಧನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತೇವೆ. ಹಾಗೆ ಆರಾಧನೆ ಮಾಡಿದಾಗ ಭಗವಂತನಿಗೆ ನಮ್ಮ ಮೇಲೆ ಕರುಣೆ ಬರ್ತದೆ. ನನ್ನನ್ನು ಆರಾಧನೆ ಮಾಡ್ತಿದ್ದಾನೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಅವನಿಗೆ ಜ್ಞಾನವನ್ನು ಕೊಡುವ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಜ್ಞಾನವನ್ನು ಕೊಡ್ತಾನೆ. ಆ ಜ್ಞಾನವನ್ನು ಕೊಟ್ಟು ಇನ್ನೊಂದು ಹೆಚ್ಚು ಸ್ನೇಹ ಮಾಡುವಂತೆ ಮಾಡ್ತಾನೆ. ಆ ಜ್ಞಾನ ಹೆಚ್ಚಾದಾಗಲೂ ನಮಗೆ ಭಗವಂತನಲ್ಲಿ ಪ್ರೀತಿ ಹೆಚ್ಚಾಗ್ತದೆ, ಸ್ನೇಹ ಹೆಚ್ಚಾಗ್ತದೆ. ಅವನ ಮಹಿಮೆ ಗೊತ್ತಾದಾಗ ಅವನಲ್ಲಿ ನಮಗೆ ಪ್ರೀತಿ ಹೆಚ್ಚಾಗ್ತದೆ. ಇದು ಎಷ್ಟರವರೆಗೆ ಅಂತ ಹೇಳಿದ್ರೆ ಅವನ ಅಪರೋಕ್ಷ ಜ್ಞಾನ ಆಗುವವರೆಗೂ ಇದು ಹೀಗೇ ನಡೀತಾ ಇರ್ತದೆ. ಜ್ಞಾನ ಭಕ್ತಿ ಅಂತ. ಭಕ್ತಿಯ ಒಳಗೆ ಜ್ಞಾನ ಅಡಗಿದೆ. ಆದರೆ ಮೊದಲಿಗೆ ಒಂದು ಸಾಮಾನ್ಯವಾದಂತಹ ಜ್ಞಾನ ಇರ್ತದೆ, ಮತ್ತೆ ಅದು ಬೆಳೀತಾ ಅಪರೋಕ್ಷ ಜ್ಞಾನದವರೆಗೆ ಹೋಗ್ತದೆ. ಮತ್ತು ಮೋಕ್ಷದಲ್ಲಿಯೂ ಕೂಡ ಭಕ್ತಿಯನ್ನು ಮಾಡಬೇಕು. ಅಲ್ಲಿ ಭಕ್ತಿ ಅಂತ ಹೇಳಿದ್ರೆ ಅದು ಭಕ್ತಿ ಜೀವ ಸ್ವರೂಪವಾಗಿಯೇ ಇರ್ತದೆ. ಅಲ್ಲಿ ಮತ್ತೆ ಜ್ಞಾನದಿಂದ ಭಕ್ತಿ ಅಂತಲ್ಲ, ಅಲ್ಲಿ ಜ್ಞಾನ ಸ್ವರೂಪ, ಭಕ್ತಿ ಸ್ವರೂಪವೇ. ಭಕ್ತಿ ಅಂತ ಹೇಳಿದ್ರೆ ಜೀವ ಅಂತ ಹೇಳಿದ್ರೆ ಭಕ್ತಿ.
ಹೇಗೆ ಭಗವಂತ ಅವನು ಜ್ಞಾನಾನಂದ ಸ್ವರೂಪ ಅಂತ ಹೇಳ್ತೀವ, ಜೀವನು ಕೂಡ ಮೋಕ್ಷದಲ್ಲಿ ಜ್ಞಾನಾನಂದ ಸ್ವರೂಪನಾಗಿಯೇ ಇರ್ತಾನೆ ಅಂತ. ಹೀಗೆ ಸ್ವಲ್ಪ ಜ್ಞಾನವು ಅದು ನಮಗೆ ಮುಂದಿನ ಸಾಧನೆಗೆ ಭಗವಂತ ಅನುಗ್ರಹ ಮಾಡುವುದಕ್ಕೆ ಕಾರಣವಾಗ್ತದೆ. ಅದರಿಂದ ಅಂತಹ ಭಕ್ತಿಯನ್ನು ಧ್ರುವರಾಯ ಮಾಡಿ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದ. ಆ ಮೂಲಕ ಮೊದಲ ಪದ್ಯದಲ್ಲಿ ಸಕಲ ಇಂದ್ರಿಯ ಪ್ರೇರಕನು ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ ನಮಗೆ ಎಚ್ಚರವನ್ನು ಕೊಟ್ಟ. ನಾವು ಕೂಡ ಅವನು ಸಕಲ ಇಂದ್ರಿಯ ಪ್ರೇರಕ ಅಂಥೇಳಿ ಚಿಂತನೆ ಮಾಡ್ತಾ ನಮ್ಮ ಜೀವನವನ್ನು ನಾವು ಸಾಗಿಸಿದಾಗ ನಾವೊಂದಷ್ಟು ಇನ್ನೊಬ್ಬರನ್ನು ವಿರೋಧ ಮಾಡುವುದು ಅಥವಾ ಇನ್ನೊಬ್ಬರನ್ನು ದ್ವೇಷಿಸುವುದೋ ಇದನ್ನೆಲ್ಲ ಮಾಡೋದು ಕಮ್ಮಿ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಸಕಲ ಇಂದ್ರಿಯ ಪ್ರೇರಕ ಆದದ್ರಿಂದ ನಮ್ಮ ವಿರೋಧಿಗಳು ಕೂಡ ಆ ರೀತಿ ಮಾಡೋದಕ್ಕೆ ಪ್ರೇರಣೆ ಮಾಡಿದವನು ಅವನೇ. ನಮ್ಮ ಇಂದ್ರಿಯ ಮಾತ್ರ ಪ್ರೇರಕ ಅವನಲ್ಲಲ್ಲ, ಸಕಲ ಜೀವರ ಪ್ರೇರಕ ಅವನೇ ಆದದ್ರಿಂದ ನಮಗೆ ಕೇಡನ್ನು ಬಯಸಿದವರ ನಮಗೆ ಕೇಡನ್ನು ಬಯಸುವ ಹಾಗೆ ಮಾಡಿದ್ದು ಅವನೇ ಇನ್ನೊಬ್ಬರಲ್ಲಿ ನಿಂತು. ಆದದ್ರಿಂದ ಆ ಭಾವನೆ ನಮ್ಮಲ್ಲಿ ಜಾಗೃತವಾಗ್ತದೆ. ಅದನ್ನು ಧ್ರುವರಾಯ ಮೊದಲೇ ಪ್ರಾರ್ಥನೆ ಮಾಡಿದ. ತಂದೆಯಲ್ಲಿ ನಿತ್ತು, ಸುರುಚಿಯಲ್ಲಿ ನಿತ್ತು, ನೀನೇ ನಿತ್ತು ಅವಳ ಇಂದ್ರಿಯವನ್ನು ಪ್ರೇರೇಪಿಸಿ ನನಗೆ ಇಂತಹ ಅವಮಾನವನ್ನು ಮಾಡಿದಿ. ಆ ಅವಮಾನ ಮಾಡಿ ನನ್ನನ್ನು ಈ ತಪಸ್ಸು ಮಾಡುವುದಕ್ಕೆ ನೀನು ಪ್ರೇರೇಪಣೆ ಮಾಡಿದಿ. ತಪಸ್ಸು ಮಾಡಿ ನಿನ್ನ ಅನುಗ್ರಹವನ್ನು, ನಿನ್ನ ದರ್ಶನವನ್ನು ನನಗೆ ಕೊಟ್ಟಿ ಅಂತ ಹೇಳಿ ಪ್ರಾರ್ಥನೆ ಅದು. ಅದರಿಂದ ಭಗವಂತ ಅವನು ಅವಮಾನ ಮಾಡುವುದು ಅದು ಮುಂದೆ ಸನ್ಮಾನಕ್ಕೆ ಕಾರಣ ಆಯಿತು. ದೊಡ್ಡ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಯಿತು. ಅದನ್ನು ತನ್ನ ಮೊದಲ ಪದ್ಯದಲ್ಲಿ ಅವನು ಚಿಂತನೆ ಮಾಡಿದ. ಇಂತಹ ದೊಡ್ಡ ಅನುಗ್ರಹವನ್ನು ಮಾಡಿದ್ದಿ ನೀನು, ಕಣ್ಣು ಮುಂದೆ ನಿಂತಿದ್ದಿ, ಎಂತಹ ಅನುಗ್ರಹ ನಿನ್ನದು. ಅದನ್ನೇ ಕೃಷ್ಣ ಮಾನ ಅಪಮಾನಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು. ಯಾಕೆ ಎಲ್ಲವೂ ಕೂಡ ಅವರೇ ಮಾಡುವಂಥದ್ದು. ಸನ್ಮಾನ ಮಾಡಿದ್ರು ಆ ವ್ಯಕ್ತಿ ಮಾಡಿದ್ದಲ್ಲ, ಅವರೊಳಗಿದ್ದು ಪ್ರೇರೇಪಣೆ ಮಾಡಿದಂತಹ ಭಗವಂತ. ಇದು ಸತ್ಯವೇ. ನಾವು ಎಷ್ಟು ಇಲ್ಲಪ್ಪ ಅವರೇ ಮಾಡಿದ್ದು ಅಂತ ಹೇಳಿದ್ರು, ಅದು ಸತ್ಯವೇ, ಅದು ಭಗವಂತನೇ ಮಾಡಿದ್ದು. ಅದರ ನಮಗೆ ಅದರ ಸಂಶಯವೇ ಇಲ್ಲ. ಎಲ್ಲೋ ಒಂದು ಚೂರು ಜೀವ ಪ್ರಯತ್ನ ಇದೆ ಅಂತ ಇಲ್ಲ, ಅದು ಭಗವಂತನ ಸಂಕಲ್ಪವೇ ಹಾಗೆ, ಅವನೇ ಪ್ರೇರೇಪಣೆ ಮಾಡಿದ್ದು. ಅದರಿಂದ ಎಂತಹ ಅನುಭವ ಇದ್ರೂ ಕೂಡ ಅದು ಭಗವಂತನೇ ಮಾಡಿಸುವಂಥದ್ದು. ಆ ಒಂದು ಚಿಂತನೆಯನ್ನು ನಾವು ಮಾಡಬೇಕು ಅಂಥೇಳಿ ಚಿಂತನೆಯನ್ನು ಮಾಡ್ತಾ, ಇದು ಬಹಳ ಈ ಚಿಂತನೆ ಏನಿದೆ ಹೇಳುವುದಕ್ಕೆ ಸುಲಭ, ಮಾಡುವುದಕ್ಕೆ ಪ್ರಾಕ್ಟಿಕಲ್ ಕಷ್ಟ. ಅದರಲ್ಲಿ ಸಂಶಯವೇ ಇಲ್ಲ ಯಾರಿಗೂ ಕೂಡ. ಅದರಿಂದ ಹಂತ ಹಂತವಾಗಿ ಅಂತಹ ಚಿಂತನೆ ನಮಗೆ ಬರುವಂತೆ ಆ ಭಗವಂತ ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಇಷ್ಟು ಹೇಳಿ ನಾವು ಕೇಳಿಯೂ ಏನಾದರೂ ನಮಗೆ ವಿರುದ್ಧವಾದದ್ದು ನಮಗೆ ಸರಿ ಕಂಡಿಲ್ಲ ಅಂದರೆ ನಮಗೆ ಸಿಟ್ಟು ಬರ್ತದೆ, ಬಂದೇ ಬರ್ತದೆ. ನಾವು ಬೈತೇವೆ ಅಥವಾ ಇನ್ನೊಬ್ಬರನ್ನು ನಾವು ದ್ವೇಷ ಮಾಡಿಯೇ ಮಾಡ್ತೇವೆ. ಆದರೆ ಆ ಎಚ್ಚರ ನಮಗೆ ನಾವು ಪದೇ ಪದೇ ಕೇಳಿದಾಗ ಒಂದಷ್ಟು ಅದು ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ಅಂತಹ ಚಿಂತನೆಯನ್ನು ನಮಗೆ ಮತ್ತೆ ಮತ್ತೆ ನೆನಪಿಸ್ತಾರೆ ಶಾಸ್ತ್ರಗಳು. ಬೇರೆ ಬೇರೆ ಭಕ್ತರ ಕಥೆಗಳ ಮುಖಾಂತರ ಮತ್ತೆ ಮತ್ತೆ ಆ ತಾತ್ಪರ್ಯದಲ್ಲಿ ಅದನ್ನು ಮತ್ತೆ ಮತ್ತೆ ಹೇಳಿ ನಮಗೆ ಎಚ್ಚರವನ್ನು ಕೊಡ್ತಾರೆ. ಅದರಿಂದ ಇವತ್ತಿನ ದಿವಸ ಈ ಒಂದು ಚಿಂತನೆಯನ್ನು ಮಾಡೋಣ. ಮುಂದಿನ ಪ್ರಾರ್ಥನೆಯನ್ನು ನಾಳೆ ದಿವಸ ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಸ್ವಾಮಿ. ಮುಂದೆ ತೊಟ್ಟಿಲು ಪೂಜೆ ನಡೆಯಲಿದೆ. ಇವತ್ತಿನ ತೊಟ್ಟಿಲು ಪೂಜೆಯ ಪೋಷಕರು ಡಾಕ್ಟರ್ ಉಷಾ ಅವರು. ಪೂಜೆ ಆದ ನಂತರ ಎಲ್ಲರೂ ಫಲಹಾರವನ್ನು ಸ್ವೀಕಾರ ಮಾಡಿ ಸ್ವಾಮಿಗಳಲ್ಲಿ ಫಲಮಂತ್ರಾಕ್ಷತೆಯನ್ನು ತಗೊಳ್ಬೇಕು ಅಂತ ವಿನಂತಿ.